ಶುರು ಆಯ್ತು ಶುರು ಆಯ್ತು. ಜಿಂಗ್ 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 ಅಂತ ಅದ್ ಬಂದ್ಮೇಲೆ ಮನೆಯವ್ರಿಗೂ ನಂಬಿಕೆ ಬಂತು, ಇದ್ರಲ್ಲಿ ದುಡ್ಡು ಐತೆ. ಸೊ ಎಷ್ಟು ಚಾರ್ಜ್ ಮಾಡಿದ್ದು ನೀವು? ಐ ಥಿಂಕ್ ಐ ಕ್ಯಾಂಟ್ ಸೇ ದಟ್. ನೋಡ್ಬಿಟ್ಟು ಓಹೋ ಅಲ್ಲ 5 ಫಿಗರ್ಸ್ ಅಲ್ಲಿ ಇದೆಯಾ ಆಲ್ರೆಡಿ? 6 ಫಿಗರ್ಸ್ ಅಲ್ಲಿ ಇದೆಯಾ? ಫಿಗರ್ಸ್ ಅಂದ್ರೆ ನಂಬರ್ಸ್ ಅಲ್ಲ. ಓಕೆ ಇದರಲ್ವಾ? ನೋಡಿ ಅದೇ ಬೇಕಾಗಿರೋದು. ದಟ್ ಇಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೋಡ್ ಅಲ್ಲಿ ಹೋಗ್ತಿದ್ದಂಗೆ ಇವಾಗ ಯಾರಾದ್ರೂ ನಿಮ್ಮನ್ನ ಗುರುತಿಸಿ ನೀನಲ್ವಾ ನಿಮ್ಮ ಅಪ್ಪನ ಹತ್ರ ಬೈಸ್ಕೊಳ್ಳೋರು ಅಂತ ಆಗಿದ್ಯಾ ಇಂತ ಸಿಚುವೇಶನ್ ಯಾವತ್ತಾದ್ರೂ? ಬೈಸ್ಕೊಂತೀಯ ಹಂಗಲ್ಲ, ಮಾಸ್ಕಿಗೆ ರೆಕಗ್ನೈಸ್ ಮಾಡಿದಾರೆ ಜನ ನಿಮ್ಮನ್ನ ಅಂತ. ಮಕ್ಕಳೆಲ್ಲ ಆಂಟೀಸು ಅಂಕಲ್ಸು ಎಲ್ಲರೂ ಕಾಣಿಸಿದವ್ರು ಎಲ್ಲರೂ 100% ಅವ್ನು ಬ್ಯಾಂಡ್ ಹಾಕೊಂತಾನಲ್ಲ, ನನ್ನ ಹೆಸರು ಗೊತ್ತಿರಲ್ಲ. ನನ್ನ ಹೆಸರು ಆಕಾಶ್ ಬ್ಯಾಡ್ಜರ್ ಅಂತ ಇದೀನಿ. ಸೊ ನನ್ನ ಹೆಸರು ಗೊತ್ತಿರಲ್ಲ. ಇವನು ಅವ್ರ ಅಪ್ಪ ಅಮ್ಮ ಜೊತೆ ಮಾಡ್ತಾರಲ್ಲ, ಅಪ್ಪ ಮಗ ಮಾಡ್ತಾರಲ್ಲ, ಅವ್ನು ಬ್ಯಾಂಡ್ ಗೈ ಲೆಟ್ಸ್ ಮೇಕ್ ಗೈ ಅಂತಾರೆ ಒಬ್ಬೊಬ್ರು. ಯಾವ್ದ್ರಲ್ಲಿ ಜಾಸ್ತಿ ಸಂಪಾದನೆ ಬರೋದು? ಇನ್ಸ್ಟಾಗ್ರಾಮ್. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ ಡು ಯು ಡೂ ಫಾರ್ ಯು ಟು ಮೇಕ್ ಮನಿ ಅಂತ? ಸೊ ಇನ್ಸ್ಟಾಗ್ರಾಮ್ ಡಸಂಟ್ ಪೇ ಫಾರ್ ವ್ಯೂಸ್ ಅಂಡ್ ಆಲ್. ದೇ ಪೇ ಓನ್ಲಿ ಲೈಕ್ ಪ್ರಮೋಷನ್ಸ್ ಬರುತ್ತೆ ಅಷ್ಟೇ. ಪ್ರಮೋಷನ್ಸ್ ಆಬ್ವಿಯಸ್ಲಿ ಇನ್ನ ಕುಕಿಂಗ್ ಇಂಡಸ್ಟ್ರಿಯಲ್ಲಿ ಹೊಸ ಪ್ರಾಡಕ್ಟ್ಸ್ ಬರುತ್ತೆ, ಹೊಸ ಹೋಟೆಲ್ಸ್ ಇರುತ್ತೆ, ಹೊಸ ಸಮಥಿಂಗ್ ಫುಡ್ ಪ್ರಾಡಕ್ಟ್ಸ್ ಇರುತ್ತೆ, ಅದರಿಂದಾನೆ ಇನ್ನ ಮೇಜರ್ ಪ್ರಮೋಷನ್ಸ್. ಬಟ್ ಇನ್ಸ್ಟಾಗ್ರಾಮ್ ಇಂದ ₹1 ಬರಲ್ಲ, ಇನ್ಸ್ಟಾಗ್ರಾಮ್ ಪ್ರಮೋಷನ್ಸ್ ಇಂದ ಬರುತ್ತೆ. ಸ್ಪೋಕನ್ ಲೈಕ್ ಟ್ರೂ ಇಂಜಿನಿಯರ್ ಇವಾಗ ಕುಕಿಂಗ್ ಇದಂಗೆ ಅದೇಂಗೆ ಅಂತ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಕ್ಲಾಸಸ್ ತಗೊಂಡಿದ್ದೀರಾ ಅಥವಾ ಇಟ್ ಇಸ್ ಜಸ್ಟ್? ಇಲ್ಲ, ನಾ ಫಸ್ಟ್ ಆಫ್ ಆಲ್ ನಾನ್ ನಮ್ ಕಾಲೇಜ್ಗೆ ಹೋಗಿಲ್ಲ. ನಾನು ಕರೆಕ್ಟ್ ಪ್ರತಿಯೊಬ್ಬರ ತಂದೆ ತಾಯಿಗೂ ಆಸೆ ಇರೋದು ಏನಪ್ಪಾ, ತಮ್ಮ ಮಕ್ಕಳು ತಾವೇನು ಕೇಳ್ತಾರೋ ಅದನ್ನ ಮಾಡ್ಕೊಡ್ಬೇಕು ಅಂತ. ನಮ್ಮ ಈ ಕಾಂಟೆಂಟ್ ಕ್ರಿಯೇಟರ್ ತನ್ನ ತಂದೆ ಹಾಗೂ ತಾಯಿ ಇಬ್ಬರಿಗೂ ಏನ್ ಇಷ್ಟನೋ ತಿನ್ನಕ್ಕೆ ಅದನ್ನ ಚಕ್ ಅಂತ ಮಾಡ್ಕೊಡ್ತಾರೆ ಗೊತ್ತಾ. ಅಟ್ಲೀಸ್ಟ್ 60 ಸೆಕೆಂಡ್ಸ್ ಅಲ್ಲಿ ನನಗೆ ಅದೇ ಅಪ್ಪ ಕಾಣಿಸೋದು. ಕೇಳ್ತಾ ಇದ್ರೆ ಇದು ಸಂಜೆ ಶೋ, ನಾನು ನಿಮ್ಮ RJ ಪಲ್ಲವಿ, ರೇಡಿಯೋ ಸಿಟಿ 91.1 ಅಲ್ಲಿ. ಅಂಡ್ ಇವತ್ತು ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಇಂಜಿನಿಯರ್ ಟರ್ನ್ಡ್ ಫುಡ್ ಕಾಂಟೆಂಟ್ ಕ್ರಿಯೇಟರ್ ಆಕಾಶ್ ಅವರು. ನಮಸ್ಕಾರ, ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ಜನಕ್ಕೆ ನಿಮ್ಮ ಫುಲ್ ಹೆಸರು ಆಕಾಶ್ ಅಂತ ಗೊತ್ತಿರಲ್ಲ. ನಿಮ್ಮನ್ನ ಬರೀ ನಿಮ್ಮ ತಂದೆ ಜೊತೆಲಿ ಜಗಳ ಆಡಿರೋದನ್ನೇ ಯಾವಾಗ್ಲೂ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತಾರೆ. ನಮ್ಮ ವಿಡಿಯೋಗ್ರಾಫರ್ ಹೇಳಿದ್ರು, ನಿಮ್ ತಂದೆನ ಕರ್ಕೊಂಡ್ ಬಂದಿದ್ರೆ ಇನ್ನೂ ಈಸಿ ಆಗೋಗಿರೋದು ಅಂತ. ಹೋದಾಗೆಲ್ಲ ಹೋಗಿದ್ ಜಾಗದಲ್ಲೆಲ್ಲ ಹೀಗೆ ಕೇಳ್ತಾರ ಎಲ್ಲರೂ? ಆಲ್ಮೋಸ್ಟ್ ಎಲ್ಲರೂ ಹೀಗೆ ಕೇಳ್ತಾರೆ. ಅಲ್ಲ, ನಿಮ್ ತಂದೆ ಅವತ್ ಬೈಲಿಲ್ವಾ ನಿಮ್ಗೆ ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ? ಹಿಂಗೇನಿಲ್ಲ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಇಂಟರ್ವ್ಯೂ ಕೊಡಕ ಅಥವಾ ಇಂಟರ್ವ್ಯೂ ಕೊಡಕ್ ಎಲ್ಲೂ ಬರಕ್ ಇಂಟ್ರೆಸ್ಟ್ ಇಲ್ಲ, ಬರೀ ಮನೆಯಲ್ಲಿ. ಇನ್ನೇನು ನೀವ್ ಮಾಡ್ಕೊಡೋ ಅಷ್ಟು ರುಚಿಕರವಾದ ಊಟನ ತಿನ್ಕೊಂಡು, ಮೈ ಗಾಡ್, ಅಷ್ಟು ಸಿಂಪಲ್ ಆಗಿ ಎಲ್ಲ ಮಾಡ್ತೀರಾ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಸೊ ಆಕಾಶ್, ಏನ್ ಮಾಡ್ತಿದ್ರಿ ನೀವು ಕಾಂಟೆಂಟ್ ಕ್ರಿಯೇಟರ್ ಆಗೋಕ್ಕಿಂತ ಮುಂಚೆ? ಹೌ ವಾಸ್ ಯುವರ್ ಚೈಲ್ಡ್ಹುಡ್? ಚಿಕ್ಕವರಿಂದಾನು ಇದೇ ತರ ಅಡಿಗೆ ಮನೇಲಿ ಹೋಗಿ ಊಟ ಮಾಡ್ತಾ ಇದ್ರೆ ಏನ್ ಕಥೆ? ಚಿಕ್ಕ ವಯಸ್ಸಿಂದಾನು ಅಂದ್ರೆ ಇಂಟ್ರೆಸ್ಟ್ ಇತ್ತು ಅಡಿಗೆ ಮಾಡೋದಂದ್ರೆ, ತುಂಬಾ ಪ್ಯಾಷನ್. ಸೊ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದೆ. ಹೆಂಗ್ ನಾನು ರೆಕಗ್ನೈಸ್ ಮಾಡಿದೆ ಅಂತಾನೂ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಅಟ್ಯಾಕ್ ಆಯ್ತು, ನನ್ಗೆ ಮಾಡ್ಲೇಬೇಕು ಅಂತ. ಚಿಕ್ಕ ವಯಸ್ಸಿಂದ ಅಷ್ಟೊಂದು ಅಂದ್ರೆ ಇದು ಒಂದು ಪ್ರೊಫೆಷನ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತಾನು ಗೊತ್ತಿರ್ಲಿಲ್ಲ. ಡೈರೆಕ್ಟ್ಲಿ ಆಮೇಲೆ ಸ್ಲೋ ಆಗಿ ಅರ್ಥ ಆಯ್ತು. ಬಟ್ ಮನೆಯವ್ರಿಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇರ್ಲಿಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಹೋದೆ, ಬಟ್ ಬೇಡ ಅಂದ್ಬಿಟ್ರು. ಬೇಡ ಅಂದ್ರು, ಆದ್ರೂ ನಾನು ಮಾಡ್ತೀನಿ ಅಂದೆ. ಸೊ ಒಂದ್ ಕಾಲೇಜ್ಗೂ ಹೋದೆ, ಬಟ್ ಆ ಕಾಲೇಜಲ್ಲಿ ಅಷ್ಟೊಂದು ವರ್ಕೌಟ್ ಆಗಿಲ್ಲ. ನನ್ಗೆ ಇಷ್ಟ ಇಲ್ಲ. 1 year ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿದೆ. ಸೊ ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡು ಅಂದ್ರು. ಇನ್ನು ಕೋವಿಡ್ ಟೈಮ್ ಬೇರೆ, ಮಾಡ್ಬಿಡ್ತೀನಿ ಬಿಡಮ್ಮ. ಸೊ ಯಾರೋ ಕೋವಿಡ್ ಇಂಜಿನಿಯರ್, ಕೋವಿಡ್ ಬಂದಿದ್ರಿಂದ ನಾನು ಇಂಜಿನಿಯರ್ ಅದೇ. ಸೊ ಇವಾಗ ಗೊತ್ತಾಯ್ತು ಯಾಕೆಲ್ಲ ಟೆಕ್ ಕಂಪನೀಸ್ ಕೋವಿಡ್ ಇಂಜಿನಿಯರ್ಸ್ ಕರ್ಕೊಂತ ಇಲ್ಲ ಅಂತ. ಬಟ್ ಎಸ್, ನಾನು ಹೇಳಿರೋ ತರ ನಾವೆಲ್ಲರೂ ಅದೇ ಬೋಟ್ ಅಲ್ಲಿ ಅಪ್ಪ ಇರೋದು. ವಿ ಆರ್ ಆಲ್ ಇಂಜಿನಿಯರ್ಸ್ ಬೈ ಎಜುಕೇಶನ್, ಎವ್ರಿಥಿಂಗ್ ಎಲ್ಸ್ ಬೈ ಪ್ರೊಫೆಷನ್ ಅಂತಾನೆ ಹೇಳೋದು. ಕಾಂಟೆಂಟ್ ಕ್ರಿಯೇಟರ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಆಗೋವರೆಗೂ ನಿಮ್ಮ ಪ್ರತಿಯೊಂದು ರೀಲ್ ನಲ್ಲೂ ಆ ಆರ್ಟಿಸ್ಟ್ರಿ ಎದ್ದು ಕಾಣಿಸುತ್ತೆ. ಯು ನೋ ವಾಟ್ ದಿ ಆಡಿಯನ್ಸ್ ವಾಂಟ್ಸ್. ಸೊ ಹೇಗೆ ಡಿಸೈಡ್ ಮಾಡಿದ್ರೆ ನೀವು ಈ ತರದ ಒಂದು ಕುಕಿಂಗ್ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು, ಫುಡ್ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ? ಆಕ್ಚುಲಿ ನಾನು ಮೊದ್ಲಿಂದಾನು ಯೂಟ್ಯೂಬ್ ಮಾಡ್ಬೇಕು ಅಂತ ಇದ್ದೆ, ಏನ್ ಮಾಡೋಣ ಅಂತ ಅರ್ಥ ಆಗ್ತಿರ್ಲಿಲ್ಲ. ಸೊ ನಾನು ಕಾಲೇಜಲ್ಲಿ ಇದ್ದಾಗ ಏನೇನೋ ಮಾಡ್ತಿದ್ದೆ, ಇನ್ಫಾರ್ಮೇಶನ್, ಟೆಕ್,
ಆ ತರ YouTube ಅಲ್ಲಿ. ಯೂಟ್ಯೂಬ್ ಅಲ್ಲಿ okay. ಹಳೇದೊಂದ್ ಐತೆ ಬಟ್ ಇವಾಗ ಯಾರಿಗೂ ಗೊತ್ತಿಲ್ಲ ಅದು. Come on, tell us all about it. ಹುಡುಕ್ಬೇಕು, ಸ್ವಲ್ಪ ಡೀಪ್ ಡೈವ್ ರಿಸರ್ಚ್ ಹೋಗ್ಬೇಕು ನಾನು. ಇದಾರೆ. ಆಮೇಲೆ ಏನೇನೋ ಮಾಡಿದೆ, ಶಾರ್ಟ್ ಫಿಲಮ್ ಮಾಡಿದೀನಿ, ಏನೇನೋ ಮಾಡಿದೀನಿ, ಬಟ್ ಯಾವ್ದು ವರ್ಕೌಟ್ ಆಗಿಲ್ಲ. ಆಗ್ಲೂ ಅದ್ ಮಾಡಿದ್ರು ಬೈತಾ ಇದ್ರು ಮನೇಲಿ, ಬೇಡ ಕಣೋ ಇಂಜಿನಿಯರ್ ಮಾಡ್ಕೊಳ್ಳೋ, ಇಂಜಿನಿಯರ್ ಆಗೋ, ಸಾಕು ಕಣೋ ನಮ್ಗೆ ಅಂತ. ಬಟ್ ಫುಡ್ ಕಾಂಟೆಂಟ್ ಯಾಕೆ ಅಂದ್ರೆ ನಾನು ವೆಸ್ಟ್ ಅವ್ರದ್ದೆಲ್ಲ ಜಾಸ್ತಿ ನೋಡ್ತಾ ಇರ್ತೀನಿ. ಓಕೆ, ಅವ್ರದ್ದು ತುಂಬಾ ಬ್ಲೋ ಆಗುತ್ತೆ, ಒಳ್ಳೆ ಕಂಟೆಂಟ್ ಮಾಡ್ತಾರ ಅವರು. ಅವ್ರದ್ದು ಕಾಪಿ ಅಂತ ಹೇಳಲ್ಲ, ಬಟ್ ಅವ್ರದ್ದು ಬೇಸ್ ಮಾಡ್ಕೊಂಡು ನಮ್ ಕಂಟೆಂಟ್, ನಮ್ಮ ಕನ್ನಡ ಅವ್ರಿಗೆ ಹೆಂಗ್ ಇಷ್ಟ ಆಗುತ್ತೆ ಆ ತರ ಅವ್ರಿಗೆ ಇಷ್ಟ ಆಗೋ ತರ, ಸೊ ಹಂಗ್ ಕಂಟೆಂಟ್ ಬರೆಯಕ್ ಸ್ಟಾರ್ಟ್ ಮಾಡಿದೆ. 1-2 ಹೋಗಿಲ್ಲ ಆಕ್ಚುಲಿ, ಸ್ಟಾರ್ಟಿಂಗ್ ಅಲ್ಲಿ ಏನು ಹೋಗಿಲ್ಲ ನಂದು. 500 ವ್ಯೂಸ್, 400 ವ್ಯೂಸ್, 200 ವ್ಯೂಸ್, ಆಮೇಲೆ ಸ್ಲೋ ಆಗಿ ಡೆವಲಪ್ ಆಯ್ತು ಅಷ್ಟೇ. ಯಾವ ರೀಲು ಕಂಪ್ಲೀಟ್ ಆಗಿ ಬ್ಲೋ ಅಪ್ ಆಗಿದ್ದು? ಬ್ಲೋ ಅಪ್ ಆಗಿದ್ದು ಒಂದು ಚಿಕನ್ ವಿಂಗ್ಸ್ ಒಂದ್ ಮಾಡಿದ್ದೆ ನಮ್ ಡ್ಯಾಡಿ ಜೊತೆ. ಸೊ ನಾನ್ ಕೂತಿರ್ತೀನಿ, ಏನೋ ಬೇರೆ ಫುಡ್ ತಂದು ಕೊಡ್ತಾರೆ, ಅದ್ ನನ್ಗೆ ಇಷ್ಟ ಆಗಲ್ಲ. ಆಮೇಲೆ ನಮ್ ಡ್ಯಾಡಿ ಆಚೆ ಹೋಗಿದ ತಕ್ಷಣ ನಾನು ಅವ್ರಿಗೆ ಗೊತ್ತಿಲ್ಲದೆ ಮಾಡೋ ತರ ಒಂದ್ ಸ್ಕ್ರಿಪ್ಟ್ ಬರ್ದಿದ್ದೆ. ಅದು ವೆಸ್ಟ್ ಅವ್ರು ಮಾಡಿದ್ರು, ಅದನ್ನ ಇನ್ಸ್ಪೈರ್ ಮಾಡ್ಕೊಂಡು ನಾನು ಮಾಡಿದ್ದೆ. ಅದು ವೈರಲ್ ಆಗೋಯ್ತು, ಹೆವಿ ವೈರಲ್ ಆಯ್ತು. ಆಮೇಲೆ ಇನ್ನೊಂದು ಹಾಗಲ್ಕಾಯ್ದು ಒಂದ್ ಮಾಡಿದ್ದೆ, ಇವಾಗ 14 ಮಿಲಿಯನ್ ವ್ಯೂಸ್ ಏನೋ ಇರ್ಬೇಕು. ಅದು ಸುಮ್ನೆ ಮಾಡಿದ್ದು. ಜನಕ್ಕೆ ಹಾಗಲ್ಕಾಯಿ ಇಷ್ಟಿಷ್ಟನಾ? 14 ಮಿಲಿಯನ್ ವ್ಯೂಸ್ ಹೋಗಷ್ಟು? ವಾವ್, ನನ್ಗೂ ಐಡಿಯಾನೇ ಇಲ್ಲ ಅದಷ್ಟು ಹೋಗುತ್ತೆ ಅಂತ. ಬಟ್ ಅದ್ ಫ್ಲೂಕಲ್ ವರ್ಕೌಟ್ ಆಯ್ತು. ಬಟ್ ವಿಂಗ್ಸ್ ಒಂದು ನಾನು ಸ್ಕ್ರಿಪ್ಟ್ ಮಾಡಿದ್ದು. ಸೊ ನೀವು ಕೆಲಸ ಬಿಟ್ಟು ಕಾಂಟೆಂಟ್ ಕ್ರಿಯೇಟರ್ ಆದ್ರ, ಅಥವಾ ಕೆಲ್ಸದ ಟೈಮಲ್ಲೇ ನೀವು ಕೆಲ್ಸಕ್ಕೆ ಹೋಗ್ತಿರುವಾಗೆ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದ್ದ? ಕೆಲಸ ಸ್ಟಾರ್ಟ್ ಮಾಡಿದ್ದೆ, ಕಂಪ್ನಿಯಲ್ಲಿ ಮಾಡ್ತಿದ್ದೆ. ಬಟ್ ಅದ್ ನನ್ಗೆ ಇಷ್ಟ ಆಗಿಲ್ಲ, ವರ್ಕ್ ಕಲ್ಚರ್ ಎಲ್ಲ. How did your mother and father take it? They didn't take it. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಂದ್ರೆ ಭಯ ಅಂದ್ರೆ ಸೆಟ್ಲ್ ಆಯ್ತಾನ ಇಲ್ವಾ, ಅದೊಂದೇ ಇರುತ್ತೆ. ಎಲ್ಲಾರು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದವ್ರು ಎಲ್ಲರಿಗೂ ಅದೇ ಪ್ರಾಬ್ಲಮ್. ಮನೆಯವ್ರಿಗೆ ಹಿಂಗ್ ಒಪ್ಸ್ದೆ ಅಂತ ಒಪ್ಸೋ ಅವಶ್ಯಕತೆನೇ ಇಲ್ಲ. ರಿಸಲ್ಟ್ಸ್ ತೋರಿಸಿದ್ರೆ ಅವರೇ ಒಪ್ಕೊಂಡ್ಬಿಡ್ತಾರೆ ಅಷ್ಟೇ. ನಾನೇನೋ ಮನೆಯವರನ್ನ ವಿಡಿಯೋನಲ್ಲಿ ಹಾಕಿದ್ರೆ ಅವ್ರೆ ಒಪ್ಕೊಳ್ತಾರೆ, ಚಾನ್ಸ್ ಇಲ್ಲ. ಬಟ್ ಸೀರಿಯಸ್ಲಿ ಅದೊಂದು ಇದ್ದೇ ಇರುತ್ತಲ್ವಾ, ಮಗನ್ ಮದ್ವೆ ಮಾಡಿಸ್ಬೇಕು, ಸಾರಿ ನಿಮಗ್ ಮದ್ವೆ ಆಗಿದ್ಯಾ, ಇವಾಗ ಮಗನ್ ಮದ್ವೆ ಮಾಡಿಸ್ಬೇಕು, ಹೆಂಗ್ ಹೋಗಿ ಹೆಣ್ಮನೆಯಲ್ಲಿ ಹೇಳದ್ ನಾವು, ಇವನು ಕುಕಿಂಗ್ ಮಾಡ್ತಾನೆ, ಅದು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾನೆ, ಹೋಟ್ಲಲ್ಲೂ ಕೆಲಸ ಮಾಡಲ್ಲ, ಶೆಫು ಅಲ್ಲ ಅಂತ. ಸೊ ಆ ಯೋಚನೆ ಬರ್ಲಿಲ್ವಾ ಅವ್ರ ತಲೆಗೆ? ಈಗ್ಲೂ ಇದೆ ಅನ್ಸುತ್ತೆ, ಅವ್ರು ಹೇಳಲ್ಲ ಪಾಪ. ಬಟ್ ಎಂಡ್ ಆಫ್ ದ ಡೇ ನಮ್ ಪ್ಯಾಷನ್ ಅಷ್ಟೇ. ಅವ್ರ ಮದ್ವೆ ಎಲ್ಲ ಅದ್ ಏನ್ ಮಾಡಕ್ಕಾಗಲ್ಲ, ಅವ್ರ ಇಷ್ಟ. ಅವ್ರಿಗೆ ಇಷ್ಟ ಇದ್ರೆ ಮದ್ವೆ ಮಾಡ್ಕೊಂತಾರೆ, ಇಲ್ಲ ಅಂದ್ರೆ ಇಲ್ಲ. ಹೇಗ್ ಡಿಸೈಡ್ ಮಾಡಿದ್ರಿ ನಿಮ್ ತಂದೆ ಜೊತೆನಲ್ಲೇ ಈ ಏನೋ ವಿಡಿಯೋಸ್ ಅನ್ನ ಮಾಡ್ಬೇಕು ಅಂತ? ಬಿಕಾಸ್ ಒಂದ್ ಕಡೆ ನೀವ್ ಕುಕಿಂಗ್ ಮಾಡ್ತೀರಾ, ನಿಮ್ ತಂದೆ ಬೈತಾ ಇರ್ತಾರೆ ನನಗೆ ಇರದೇ ಬೇಕು ಅಂತ. ಬಟ್ ಇನ್ನೊಂದು ರೀಲ್ಸ್ ಅಲ್ಲಿ ಯುವರ್ ಫಾದರ್ ಇಸ್ ಆಲ್ಸೋ ಕುಕಿಂಗ್. ಒಂದ್ ರೀಲ್ ಅಲ್ಲಿ ಅವ್ರ ಮದರ್ ವಿಲ್ ಕಮೆಂಟ್ ಟೇಸ್ಟ್ ಆಲ್ಸೋ, ನನ್ ಮಗನ್ ಚೆನ್ನಾಗಿದೆ, ನನ್ ಗಂಡನ್ ಚೆನ್ನಾಗಿದ್ಯಾ ಅಂತ. ಐ ರಿಮೆಂಬರ್ ದಟ್. ಐ ಥಿಂಕ್ ಇಟ್ ವಾಸ್ ವೆಸ್ಟರ್ನ್ ವರ್ಸಸ್ ಇಂಡಿಯನ್ ಅಲ್ವಾ? ಅಲ್ಲ ಹೋಗ್ಬಿಟ್ಟು ಪಾಸ್ತಾನ ನಮ್ಮ ಚಿಲ್ಲಿ ಚಿಕನ್ ಜೊತೆಲಿ ಹೆಂಗಪ್ಪ, ನೋ ಕಂಪಾರಿಸನ್ ಒಳ್ಳೆ ಅಂತ ಬಂತು. ಬಟ್ ಹೇಗ್ ಡಿಸೈಡ್ ಮಾಡಿದ್ರಿ ಹೀಗೆ ನಿಮ್ಮ ತಂದೆ ತಾಯಿನೂ ನಿಮ್ಮ ರೀಲ್ಸ್ ಅಲ್ಲಿ ಇನ್ವೈಟ್ ಮಾಡ್ಬೇಕು ಅಂತ? ಸೊ ರಿಲೇಟಬಿಲಿಟಿ ಅಷ್ಟೇ. ಇವಾಗ ಸಪೋಸ್ ನಾನು ಒಬ್ನೇ ಮಾಡಿದ್ದೆ, ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ಆಕ್ಚುಲಿ ಯಾರು ನೋಡಲ್ಲ, ಸಪರೇಟ್ ಆಗಿ ಒಬ್ರೇ ಇದ್ದು ಒಬ್ರೇ ಮಾಡಿದ್ರೆ. ವಿ ಶುಡ್ ಬ್ರಿಂಗ್ ಸಮ್ ರಿಲೇಟಬಿಲಿಟಿ ಇನ್ ದಟ್. ಹೆಂಗಂದ್ರೆ ಸೊ ಇವಾಗ ಅಪ್ಪ ಅಮ್ಮ ಬಂದ್ರು, ಅವ್ರ ಅದ್ ಕೇಳ್ತಾರೆ, ಇಲ್ಲ ಅಂತ ನಾವ್ ಇನ್ನೊಂದ್ ಮಾಡಿ ಅವ್ರ ಜಗಳ ಆಡೋದು. ಸೊ ಆ ಫನ್ ಕ್ರಿಯೇಟ್ ಮಾಡೋದನ್ನ ಇಂಡಿಯನ್ ಆಡಿಯನ್ಸ್ ಇಷ್ಟ ಪಡ್ತಾರೆ ಅಂತ. ಕನ್ನಡದವ್ರು ಇನ್ನೂ ಇಷ್ಟ ಪಡ್ತಾರೆ, ತುಂಬಾ ಇಷ್ಟ ಅವ್ರಿಗೆ. ಬೇರೆ ಅನ್ನೋದ್ರು ಬೈತಾ ಇದ್ರೆ ಏನೋ ಒಂಥರ ತೃಪ್ತಿ ನಮ್ಗೆ. ಅಲ್ಲ ಬೈಸ್ಕೊಳ್ತಾ ಇರೋದು, ಊರಲ್ಲಿರೋ ಎಲ್ಲಾರು ಬೈಸ್ಕೊಳ್ತಾರೆ. ಅವ್ರ ಮನೇಲೂ ಹಂಗೆ ಇರ್ತಾರೆ. ಸಪೋಸ್ ಅವ್ರ ಮನೇಲಿ ಏನಾರು ಅಡ್ಗೆ ಮಾಡಕ್ ಬಂದಾಗ, ನನ್ಗೆ ಅದ್ ಬೇಡ, ನನ್ಗೆ ಇದ್ ಮಾಡ್ಕೊಡು ಅಂತ ಅಪ್ಪ ಹೇಳೋದು. ಸೊ ಹಂಗ್ ರಿಲೇಟಬಿಲಿಟಿ ಕಂಟೆಂಟ್ ಕನೆಕ್ಟ್ ಆಗುತ್ತೆ ಜನಕ್ಕೆ ಅಂತ. ಸೊ ಹಂಗ್ ಕನ್ನಡ ಸ್ಟಾರ್ಟ್ ಮಾಡಿದ್ದು ಸ್ಕ್ರಿಪ್ಟ್. ನಿಜವಾಗ್ಲೂ ನೀವೇ ಮಾಡ್ತೀರಾ ಎಲ್ಲ ರೆಸಿಪೀಸ್? ನಾನೇ ಮಾಡಿದ್ದೆ. ನೀವೇ ಕುಕಿಂಗ್ ಮಾಡೋದು? ಬಿಕಾಸ್ ಐ ಟೆಲ್ ಯು, ಆ 60 seconds ಅಲ್ಲಿ ತೋರಿಸ್ತೀರಾ. ಹೌದು, ನಾನ್ ಹಿಂಗ್ ಈರುಳ್ಳಿ ಅಂತ ಬರ್ಕೊಳ್ಳೋ ಅಷ್ಟೊತ್ತಲ್ಲೇ ನಿನ್ ಈರುಳ್ಳಿ ಕಟ್ ಆಗಿ ಫ್ರೈ ಆಗಿ ಅದು ಮೇನ್ ಡಿಶ್ ಮೇಲೆ ಹೋಗ್ಬಿಟ್ಟಿರುತ್ತೆ. ಸೊ ಹೇಗ್ ಡಿಸೈಡ್ ಮಾಡ್ತೀರಾ ನೀವು ಈ ತರ ರೆಸಿಪೀಸ್ ಮಾಡಬೇಕು ಅಂತ? ಆಕ್ಚುಲಿ ರೆಸಿಪೀಸ್ ಅನ್ನೋದು, ಸೊ ಇವಾಗ ಸ್ಟಾರ್ಟ್ ಮಾಡಿದ್ ನಾನು ಕನ್ನಡ ರೆಸಿಪೀಸು, ಇಲ್ಲಾಂದ್ರೆ ಇಂಡಿಯನ್ ರೆಸಿಪೀಸು, ವಿಚ್ ವಿಲ್ ಗೋ ವೈರಲ್.
ಸೊ ಮನೇಲಿ ಮಾಡ್ಕೋಬೇಕು ಅಂತ ಥಾಟ್ ಇರುತ್ತೆ. ನಾನ್ ರೆಸಿಪಿನೂ ಪೋಸ್ಟ್ ಮಾಡಲ್ಲ ಯಾವಾಗ್ಲೂ, ಯಾಕಂದ್ರೆ ತುಂಬಾ ಕಷ್ಟ ತುಂಬಾ ಕಷ್ಟ. ತುಂಬಾ ಕಷ್ಟ. ನಾನು ಹೇಳಿಲ್ವಾ, ಈರುಳ್ಳಿ ಎಷ್ಟು ಈರುಳ್ಳಿ ಹಾಕ್ಬೇಕು, ಬೆಳ್ಳುಳ್ಳಿ ಜಜ್ಜ್ ಹಾಕೋದು ಎಷ್ಟು ಬೆಳ್ಳುಳ್ಳಿ ಹಾಕ್ಬೇಕು ಫಾರ್ ಅ ಪರ್ಸನ್ ಲೈಕ್ ಮೀ ಹೂ ನೀಡ್ಸ್ ಅದು ಎಷ್ಟು ಅಂದ್ರೆ ಬರೀ ಒಂದ್ ಫುಲ್ ಬೆಳ್ಳುಳ್ಳಿ ಅಂತ ಹೇಳಂಗಲ್ಲ, 12 cloves of garlic ಅಂತ ಇರ್ಬೇಕು. ಅದನ್ನೆಲ್ಲ ಕೌಂಟ್ ಮಾಡ್ಕೊಂಡು ಇಟ್ಬಿಟ್ಟು ಅದ್ ತುಂಬಾ ಕಷ್ಟ ಆಗುತ್ತೆ ಎಲ್ಲರಿಗೂ. ಇವಾಗ 1 minute ಅಲ್ಲಿ ಇನ್ನೊಂದೇನಂದ್ರೆ ಆ ಪ್ರಾಸೆಸ್ ತುಂಬಾ ಕಷ್ಟ ಇರುತ್ತೆ. ಇವಾಗ ಸಪೋಸ್ ಒಂದು 1/2 hour ಮಾಡಿರ್ತೀವಿ ಅನ್ಕೊಳ್ಳಿ, ಅದನ್ನ 1 minute ತರೋದು ಕಷ್ಟನೇ. ಆ 1 minute ಅಲ್ಲಿ ತಂದಿಲ್ಲ ಅಂದ್ರೆ ಅಟೆನ್ಷನ್ ಸ್ಪ್ಯಾನು ಕಮ್ಮಿ ಆಗೋಗುತ್ತೆ, ಜನ ನೋಡೋದು ಇಲ್ಲ. ಇವಾಗ ರೆಸಿಪಿ ಹಾಕ್ಬಿಡ್ತೀನಿ, ಆಗಾಗ ರೆಸಿಪಿ ಶೇರ್ ಮಾಡ್ತೀನಿ, ಅವಾಗ ಅಲ್ಲಿ ನೋಡ್ಕೊಂಡ್ ಮಾಡ್ತಾರೆ ಅಷ್ಟೇ. ಈ ನಡುವೆ ಶುರು ಮಾಡಿರೋದು. ಬಿಕಾಸ್ ಐ ರಿಮೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ರೆಸಿಪೀಸ್ ಬರ್ತಾ ಇರ್ಲಿಲ್ಲ, ಚೆನ್ನಾಗಿದ್ದಾನೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹೋಗ್ಬಿಡೋದು ಇಬ್ರು. ಫಸ್ಟ್ ಆಫ್ ಆಲ್ ನನ್ ವಿಡಿಯೋಸ್ ಯಾರು ನೋಡ್ತಾರೆ ಅನ್ಕೊಂತೀನಿ ನಾನು, ಆಗಲ್ಲ. ಇವಾಗ ಹಳೆ ವಿಡಿಯೋಸ್ ಅಲ್ಲಿ ರೆಸಿಪೀಸ್ ಇವಾಗ ಮಾಡ್ಬೇಕು. ಅದೇ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯುವರ್ ಓಲ್ಡ್ ವಿಡಿಯೋಸ್, ಅದ್ರ ಹಳೆ ವಿಡಿಯೋಗಳಲ್ಲೂ ರೆಸಿಪಿ ಹಾಕ್ಬೇಕು. ಸುಮ್ಮನೆ ಓ ಚೆನ್ನಾಗಿದೆ ಅಂತ ಹೇಳೋದಲ್ಲ ಇಬ್ರು. ಬಟ್ ದಟ್ಸ್ ದ ಸೀನ್. ನಿಮ್ ತಂದೆ ಅವರು ಕುಕ್ ಮಾಡ್ತಾರಾ ಅಥವಾ ಬರೀ ವಿಡಿಯೋಸ್? ಡ್ಯಾಡಿ ಕುಕಿಂಗ್ ಇಷ್ಟ ಇದೆ, ಬಟ್ ಎಲ್ಲ ಮಾಡಲ್ಲ. ಸೊ ಅದನ್ನು ನಾನೇ ಹೇಳ್ಕೊಡೋದು, ಹಿಂಗ್ ಮಾಡು ಅಂತ. ಸೊ ಆ ಸ್ಕ್ರಿಪ್ಟ್ ಮಾಡಿರ್ತೀವಲ್ಲ, ಈ ತರ ಸ್ಕ್ರಿಪ್ಟ್ ಮಾಡಿರ್ತೀವಲ್ಲ, ಆ ತರ ತಗೊಂಡು ಹೋಗೋದು ಅಷ್ಟೇ. ನಮ್ ಡ್ಯಾಡಿ ಒಂದ್ ಕಡೆ ಕುಕ್ ಮಾಡ್ತಿರ್ತಾರೆ, ನಾನು ಒಂದ್ ಕಡೆ ಕುಕ್ ಮಾಡ್ತಿರ್ತೀನಿ, ಅದ್ರಲ್ಲಿ ಜಗಳ, ಆ ತರ ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಷ್ಟೇ. ಐ ಥಿಂಕ್ ಇಟ್ ವಾಸ್ ಕೇರಳ ವರ್ಸಸ್ ಕರ್ನಾಟಕನ ಏನೋ ಅದೇ ತರ ಮಾಡಿದ್ದಿದ್ದ. ಯಾವ ಡಿಶ್ ಐ ಡೋಂಟ್ ರಿಮೆಂಬರ್. ಇಲ್ಲ something 3 different types of dishes. ನೀವು ಮತ್ತೆ ನಿಮ್ಮ ತಂದೆ ಮಾಡಿದ್ದು ಐ ಡೋಂಟ್ ರಿಮೆಂಬರ್. ಐ ರಿಮೆಂಬರ್ ನೀವು ಅಪ್ಪ ಮಾಡಿದ್ರಿ, ನಿಮ್ ಟೋಟಲ್ 6 recipes, right? Egg recipes. Mass versus class. Yes, mass versus class. Egg recipes. I was like, when you did appam and egg stew na vegetable stew, I was like, what? ನಿಮ್ ತಂದೆ ಮಾತ್ರ ಕರೆಕ್ಟ್ ಆಗಿ ಅಕ್ಕಿ ರೊಟ್ಟಿ ಹಾಕಿ ಚೆಚ್ಬಿಟ್ಟು ಓಕೆ ವಿ ಆರ್ ಡನ್ ಅಂತ ಹೇಳಿದ್ರು. ಬಟ್ ಹೌ ಇಸ್ ದ ಆಡಿಯನ್ಸ್ ರಿಯಾಕ್ಷನ್ ಈ ತರ ಬಂದಾಗ, ಈ ತರ ಏನದು ಕಾಂಪಿಟೇಷನ್ ವಿಡಿಯೋಸ್ ವರ್ಸಸ್ ನೀವು ಇಬ್ರು ಬರೀ ನೀವೊಬ್ರೆ ಕುಕ್ ಮಾಡ್ತಿರೋದು, ಹೌಸ್ ದ ರಿಯಾಕ್ಷನ್? ಯಾವ್ದಕ್ ಜಾಸ್ತಿ ಟ್ರಾಕ್ಷನ್ ಸಿಗುತ್ತೆ? ಟ್ರಾಕ್ಷನ್ ಮಾತ್ರ ಡ್ಯಾಡಿ ನಾನು ಇದ್ರೇನೆ ಟ್ರಾಕ್ಷನ್ ಸಿಗುತ್ತೆ, ಫ್ಯಾಮಿಲಿ ಇನ್ಕ್ಲೂಡ್ ಮಾಡಿದ್ರೇನೆ ಬರುತ್ತೆ. ಆಕ್ಚುಲಿ ನಾನು ಒಬ್ನೇ ಮಾಡಿದ್ರೆ 100% ಬರಲ್ಲ, ನಂಗೆ ಗೊತ್ತದು. ನಾನೊಬ್ನೇ ಮಾಡಿ ಇದು ಅಂತ ಮಾಡಿದ್ರೆ ಏನು ಬರಲ್ಲ. ಸಪೋಸ್ ಒಂದ್ ರೆಸಿಪಿ ಬಿರಿಯಾನಿ ಅನ್ಕೊಳ್ಳಿ, ಜಸ್ಟ್ ನಾನು ಬಿರಿಯಾನಿ ಹೆಂಗ್ ಮಾಡೋದು ಅಂತ 1000 ವಿಡಿಯೋಸ್ ಇರುತ್ತೆ. 1000 ವಿಡಿಯೋಸ್ ಅಲ್ಲಿ ನಂದೇ ಯಾಕೆ ನೋಡ್ಬೇಕು ಅಂದ್ರೆ ಸಮಥಿಂಗ್ ವಿ ಶುಡ್ ಪುಟ್ ಇನ್. ಅದ್ರಲ್ಲಿ ನಮ್ ಡ್ಯಾಡಿದು, ನಮ್ಮ ಮಮ್ಮಿದು, ಇಲ್ಲ ನಮ್ ತಂಗಿದು, ಆ ತರ ಕ್ರಿಯೇಟ್ ಮಾಡಿದಾಗ ಜನಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಕ್ಕೆ. ಅದಕ್ಕೆ ಲೋ ಅಟೆನ್ಷನ್ ಸ್ಪ್ಯಾನ್ ಇರುತ್ತಲ್ಲ, ಫುಲ್ಲು ಹೆಂಗ್ ಹುಕ್ ಮಾಡ್ಬೇಕು, ಹೆಂಗ್ ಸ್ಟ್ರಾಟಜಿ ಮಾಡ್ಬೇಕು, ಹೆಂಗೆ ಅದನ್ನ ಎಂಡ್ ಮಾಡ್ಬೇಕು ಅಂತ ಆ ತರ ಕ್ರಿಯೇಟ್ ಮಾಡಿದ್ದಷ್ಟೇ. ಟ್ಯಾಕ್ಷನ್ ಮಾತ್ರ 100% ಡ್ಯಾಡಿ ಇದ್ರೇನೆ, 100% ಡ್ಯಾಡಿ ಇರ್ಬೇಕು. ಸ್ಪೋಕನ್ ಲೈಕ್ ಟ್ರೂ ಇಂಜಿನಿಯರ್ ಇವಾಗ, ಹುಕ್ಕಿಂಗ್ಗೆ ಇದಂಗೆ ಅದಂಗೆ ಅಂತ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಕ್ಲಾಸಸ್ ತಗೊಂಡಿದ್ದೀರಾ ಅಥವಾ ಇಟ್ ಇಸ್ ಜಸ್ಟ್? ಇಲ್ಲ, ನಾ ಫಸ್ಟ್ ಆಫ್ ಆಲ್ ನಾನ್ ನಮ್ ಕಾಲೇಜ್ಗೆ ಹೋಗಿಲ್ಲ. ನಾನು ಕರೆಕ್ಟ್ ಇದಕ್ಕೆಲ್ಲ ಕ್ಲಾಸಸ್ ತಗೊಂಡ್ ಮಾಡ್ಬಿಟ್ರೆ ಕಷ್ಟ. ಬಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ನಾವು ಮಾಡ್ತಾ ಬಂದ್ಬಿಡ್ತು 100% ಅದು. ಸೊ ಇವಾಗ ಒಂದ್ ಸಣ್ಣ ಮಾಸ್ಟರ್ ಕ್ಲಾಸ್ ಕೊಡೋಣ ಎಲ್ಲರಿಗೂ. ಬಿಕಾಸ್ ಎಲ್ಲ ಇನ್ಸ್ಟಾಗ್ರಾಮ್ ಕೋಚಸ್ 299 rupees ಕೊಟ್ಬಿಟ್ಟು 3 days ವರ್ಕ್ಶಾಪ್ ನಡೆಸ್ತಾರೆ, ಆಯ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಬೆಳೆಸೋದು, ಹೌ ಟು ಬಿಕಮ್ ವೈರಲ್ ಅಂತ. ಸೊ ಇವಾಗ ವೈರಲ್ ಸ್ಟಾರ್ ನಮ್ ಮುಂದೆ ಕೂತಿದ್ದೀರಾ. ವಾಟ್ ಡು ಯು ಥಿಂಕ್ ವರ್ಕ್ಸ್ ಆನ್ ಇನ್ಸ್ಟಾಗ್ರಾಮ್ ಆಕ್ಚುಲಿ? ಇನ್ಸ್ಟಾಗ್ರಾಮ್ ಅಲ್ಲಿ ಐ ಥಿಂಕ್ ಸ್ಟೋರಿ ವರ್ಕ್ ಆಗುತ್ತೆ. ಸ್ಟೋರಿಗಿಂತ ಇನ್ನೂ ಸ್ಪೀಡ್ ಇದ್ರೂ ವರ್ಕ್ ಆಗುತ್ತೆ. ಇವಾಗ ಸಪೋಸ್ ನಾನು ಫಾರ್ ಎಕ್ಸಾಂಪಲ್ ಒಂದು ರೆಸಿಪಿ ಮಾಡಿದೆ, ಸಿಂಪಲ್ ಆಗಿ ರೆಸಿಪಿ ಮಾಡಿದ್ರು ನೋಡ್ಬಿಡ್ತಾರೆ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ. ಅದೇ ಯೂಟ್ಯೂಬ್ ಅಲ್ಲಿ ಆಡಿಯನ್ಸ್ ಎಲ್ಲಾನು ಹಂಗೆ ಇರ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಜೆನ್ಜೀಸ್ ಇರ್ತಾರೆ, ತುಂಬಾ ದೊಡ್ಡವರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಸೊ ಯೂಟ್ಯೂಬರ್ ಎಲ್ಲರೂ ಸ್ವಲ್ಪ ದೊಡ್ಡವರೇ ಇರ್ತಾರೆ, ಅವ್ರಿಗೆ ಸ್ಟೋರಿ ಇಷ್ಟ. ಇವಾಗ ನಮ್ ಡ್ಯಾಡಿ ನಾನು ಜಗಳ ಆಡೋದು ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಹೋಗುತ್ತೆ, ಇದ್ರಲ್ಲೂ ಹೋಗುತ್ತೆ. ಬಟ್ ಅವ್ರಿಗೆ ಇಲ್ಲ, ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ನಾವು ರೆಸಿಪೀಸ್ ಹಾಕಿದ್ರು ಹೋಗುತ್ತೆ. ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಹೆಂಗಂದ್ರೆ ನಾವು ಸ್ಟೋರಿ ಹಾಕ್ಲೇಬೇಕು, ಅದ್ರಲ್ಲಿ ಕಂಟೆಂಟ್ ಇರ್ಲೇಬೇಕು, ಆಗ್ಲೇ ಹೋಗುತ್ತೆ. ಸೊ ನನ್ನ ಪ್ರಕಾರ ಏನ್ ವರ್ಕೌಟ್ ಆಗುತ್ತೆ ಅಂದ್ರೆ ಎರಡರಲ್ಲೂ ಹುಕ್ಕಿರ್ಬೇಕು. 100% ಫಸ್ಟ್ 3 seconds ಹುಕ್ಕಿರ್ಬೇಕು. ಏನೇ ಲೆಟ್ಸ್ ಮೇಕ್ ಅಂತ ಅನ್ನೋದ್ರೆ ಏನೋ ಒಂದು ಎನರ್ಜೆಟಿಕ್ ಆಗಿ ಹುಕ್ಕಿದ್ರೆ ವರ್ಕೌಟ್ ಆಗುತ್ತೆ. ಅದ್ರಲ್ಲೂ ಸ್ಟೋರಿ ಇರಬೇಕು, ಅದು ಎಡಿಟಿಂಗ್ ಸ್ಕಿಲ್ಸ್ ಇರಬೇಕು, ಎವ್ರಿ ಸೆಕೆಂಡ್ ಫ್ರೇಮ್ ಚೇಂಜ್ ಆಗ್ಬೇಕು, ಎವ್ರಿ ಸೆಕೆಂಡ್ ಹುಕ್ ಮಾಡಿಡ್ಕೋಬೇಕು ಜನನ 1 minute ಅಲ್ಲಿ.
ದಟ್ಸ್ ಸೋ ಡಿಫಿಕಲ್ಟ್. ಅಲ್ಲ, ತುಂಬಾ ಈ ಕಷ್ಟ. ನಡುವೆ ಯಾಪಿಂಗ್ ವಿಡಿಯೋಸ್ ಜಾಸ್ತಿ ಆಗೋಗಿದೆ ಅಲ್ವಾ? ಜನ ಸುಮ್ನೆ ಬಂದು ಕ್ಯಾಮ್ರಾ ಮುಂದೆ ಕೂತು ಏನ್ ಬೇಕೋ ಅದನ್ನ ಹೇಳ್ತಾನೆ ಇರ್ತಾರೆ. ಅದನ್ನ ಯಾವತ್ತಾದ್ರೂ ಟ್ರೈ ಮಾಡಿದಿರಾ ನೀವು? ನನ್ಗಂತೂ ಇಷ್ಟ ಇಲ್ಲ ಅದು. ನಾನ್ ಬ್ಲಾಗಿಂಗು ನನ್ಗೆ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಜನಕ್ಕೇನಂದ್ರೆ ಇನ್ನೊಬ್ಬರ ಲೈಫ್ ಅದ್ರ ಬಗ್ಗೆ ತಿಳ್ಕೊಳಕ್ ಇಷ್ಟ ಇರುತ್ತೆ. ಬಟ್ ನನ್ ಬೇಸಿಕಲಿ ನಾನು ಎಂಟರ್ಟೈನ್ ಮಾಡ್ಬೇಕಷ್ಟೇ ಜನನ. ಅವರು ಎಷ್ಟೋ ಕಷ್ಟ ಆಫೀಸ್ಗೆ ಹೋಗಿರ್ತಾರೆ, ಟಯರ್ಡ್ ಆಗಿ ಬರ್ತಾರೆ, ಬಂದಿದ ತಕ್ಷಣ ನಮ್ದೊಂದು ವಿಡಿಯೋ ನೋಡಿದ್ರು ಅಂದ್ರೆ ಅವ್ರಿಗೊಂದು ಸ್ಮೈಲ್ ಬರ್ಬೇಕಷ್ಟೇ. ಅದಕ್ಕೋಸ್ಕರ ಮಾಡೋದು. ಎಂಟರ್ಟೈನಿಂಗ್ ಇಷ್ಟ ನಂಗೆ. ಸುಮ್ನೆ ಬಂದ್ ಕುತ್ಕೊಂಡು ಈ ತರ ಸಿಂಪಲ್ ಆಗಿ ಏನೋ ಒಂದ್ ಹೇಳ್ಕೊಂಡು ನನ್ಗೆ ಅಷ್ಟೊಂದು ಇಷ್ಟ ಇಲ್ಲ. ವಾವ್, ದಟ್ ಇಸ್ ವೆರಿ ನೈಸ್. ಬಟ್ ಈಗ ಲೆಟ್ಸ್ ಕಮ್ ಟು ದ ಮೇನ್ ಪಾಯಿಂಟ್. ಜನ ಇನ್ಸ್ಟಾಗ್ರಾಮ್ ಬರೋದೇನಕ್ಕೆ? ಪೈಸಾ, ದುಡ್ಡು ಸಂಪಾದನೆ ಮಾಡಕ್ಕೆ. ಈಗ ಯು ಆರ್ ಅ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್, ಯು ಆರ್ ಅ ವೈರಲ್ ಸ್ಟಾರ್ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ದುಡ್ಡು ಸಂಪಾದನೆ ಆಗ್ತಾ ಇದೆಯಾ ಇನ್ಸ್ಟಾಗ್ರಾಮ್ ಇಂದಾನೆ? ಯಾ, ಇನ್ಸ್ಟಾಗ್ರಾಮ್ ಅಲ್ಲಿ ಬೇಸಿಕಲಿ ಇನ್ಸ್ಟಾಗ್ರಾಮ್ ಪರ್ಫೆಕ್ಟ್ ಆಗಿದೆ ನನಗೆ. ಯೂಟ್ಯೂಬ್ ಅಲ್ಲಿ ಅಷ್ಟೊಂದಿಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು. ಇಟ್ಸ್ ಓಕೆ, ಯೂಟ್ಯೂಬ್ ವ್ಯೂಸ್ ನೋಡ್ಕೊಂಡು ಬರುತ್ತೆ ಅಮೌಂಟ್. ಬಟ್ ಇನ್ಸ್ಟಾಗ್ರಾಮ್ ಇಸ್ ಲೈಕ್ ಸಮಥಿಂಗ್ ಎಲ್ಸ್. ಯಾವ್ದ್ರಲ್ಲಿ ಜಾಸ್ತಿ ಸಂಪಾದನೆ ಬರೋದು? ಇನ್ಸ್ಟಾಗ್ರಾಮ್. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ ಡು ಯು ಡೂ ಫಾರ್ ಯು ಟು ಮೇಕ್ ಮನಿ ಅಂತ? ಸೊ ಇನ್ಸ್ಟಾಗ್ರಾಮ್ ಡಸಂಟ್ ಪೇ ಫಾರ್ ವ್ಯೂಸ್ ಅಂಡ್ ಆಲ್. ದೇ ಪೇ ಓನ್ಲಿ ಲೈಕ್ ಪ್ರಮೋಷನ್ಸ್ ಬರುತ್ತೆ ಅಷ್ಟೇ. ಪ್ರಮೋಷನ್ಸ್ ಆಬ್ವಿಯಸ್ಲಿ ಇನ್ನ ಕುಕಿಂಗ್ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಪ್ರಾಡಕ್ಟ್ಸ್ ಬರುತ್ತೆ, ಹೊಸ ಹೊಸ ಹೋಟೆಲ್ಸ್ ಇರುತ್ತೆ, ಹೊಸ ಹೊಸ ಸಮಥಿಂಗ್ ಫುಡ್ ಪ್ರಾಡಕ್ಟ್ಸ್ ಇರುತ್ತೆ. ಅದರಿಂದಾನೆ ಇನ್ನ ಮೇಜರ್ ಪ್ರಮೋಷನ್ಸ್. ಬಟ್ ಇನ್ಸ್ಟಾಗ್ರಾಮ್ ಇಂದ ₹1 ಬರಲ್ಲ, ಇನ್ಸ್ಟಾಗ್ರಾಮ್ ಪ್ರಮೋಷನ್ಸ್ ಇಂದ ಬರುತ್ತೆ. ಸೊ ನಿಮ್ಮ ಫಸ್ಟ್ ಪ್ರಮೋಷನ್ ಏನ್ ಮಾಡಿದ್ದು ನೀವು? ಫಸ್ಟ್ ಪ್ರಮೋಷನ್ ಹೇಳ್ಬೋದಾ? ಕಂಪನಿ ಹೆಸರೆಲ್ಲ? ಓಕೆ, ಫಸ್ಟ್ ಪ್ರಮೋಷನ್ ಮೈ ಚಿಕನ್ ಅಂಡ್ ಮೋರ್ ಅಂತ ಒಬ್ರು ಅವ್ರೆ. ಸೊ ಅವ್ರ 36 or 37 ಬ್ರಾಂಚಸ್ ಏನೋ ಇದೆ ಅವ್ರದ್ದು. ಅವ್ರು ಫಸ್ಟ್ ಬಂದಿದ್ರು ನ್ಯೂಸ್ ಫಸ್ಟ್ ಚಾನಲ್ ಅಲ್ಲಿ. ಅನಂತ್ ಸರ್ ಅಂತ ಒಬ್ರು ಅವ್ರೆ. ಸೊ ಅವ್ರು ನನ್ ಕೊಡ್ಸಿದ್ ಫಸ್ಟ್ ಪ್ರಮೋಷನ್. ಅದಾದ್ಮೇಲೆ ಇನ್ನ ನಡೀತಾನೆ ಇದೆ. ಅದಾದ್ಮೇಲೆ ಶುರು ಆಯ್ತು ಜಿಂಗ್ ಜಿಂಗ್ ಅಂತ. ಬಂದ್ಮೇಲೆ ಮನೆಯವ್ರಿಗೂ ನಂಬಿಕೆ ಬಂತು, ಇದ್ರಲ್ಲಿ ದುಡ್ಡು ಐತೆ. ಸೊ ಎಷ್ಟು ಚಾರ್ಜ್ ಮಾಡಿದ್ದು ನೀವು? ಆಕ್ಚುಲಿ ಲೆಟ್ ಸ್ಟಾರ್ಟ್ ಫ್ರಮ್ ನಂಬರ್ಸ್. ಎಷ್ಟು ಫಾಲೋವರ್ಸ್ ಇದ್ದಾಗ ನಿಮಗೆ ಫಸ್ಟ್ ಪ್ರಮೋಷನ್ ಬಂದಿದ್ದು? ಐ ಥಿಂಕ್ 30K ಸಮಥಿಂಗ್ ಇದ್ರು ಅನ್ಸುತ್ತೆ. ಯೂಟ್ಯೂಬ್ ಅಲ್ಲಿ ಜಾಸ್ತಿ ಇತ್ತು, ಒಂದು 80K ಸಮಥಿಂಗ್ ಇತ್ತು. ಸೊ ಅವಾಗ ಬಂದ್ರು. ನಾನು ಅವಾಗವರೆಗೂ ನನ್ ಪ್ರಮೋಷನ್ ಬರ್ತಾರಂತಾನು ಗೊತ್ತಿಲ್ಲ. ನನ್ನ ವಿಡಿಯೋಸ್ ನೋಡಿ ನಾನು DMs ಚೆಕ್ ಮಾಡಿಲ್ಲ ಯಾವಾಗ್ಲೂ. ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದಕ್ಕೆ ನಾನು ಇವರನ್ನ DM ಅಲ್ಲೇಪ್ಪ ಕ್ಯಾಚ್ ಹಾಕೊಂಡಿದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ DMs ಚೆಕ್ ಮಾಡಿದ್ದಕ್ಕೆ. ಆಗ ನೋಡ್ತಿರ್ಲಿಲ್ಲ ಮ್ಯಾಮ್. ಆಗ ಹೆಂಗಂದ್ರೆ ನನ್ಗೆಲ್ಲ ಯಾವ ಪ್ರಮೋಷನ್ ಬರುತ್ತೆ ಅನ್ಕೊಂತಿದ್ದೆ. ಆಮೇಲೆ ಒಂದ್ ಸಡನ್ ಆಗಿ ನೋಡ್ತಿದೀನಿ 10-15 ಪ್ರಮೋಷನ್ DMs ಬಂದಿದೆ. ನೋಡ್ತಾನೆ ಏನೋ ಇದು ಇಷ್ಟೊಂದು ಅಂತ ಮಮ್ಮಿ ಅವ್ರಿಗೆ ಫುಲ್ ಖುಷಿ ಆಗೋದ್ರು. ಆಮೇಲೆ ಅವ್ರಿಗೆ ಅಪ್ರೋಚ್ ಮಾಡಿ ಫಸ್ಟ್ ಅವ್ರು ಕೊಟ್ರು. ಸೊ ಅವ್ರದ್ದು ಆಕ್ಚುಲಿ ಅಷ್ಟೇ 30K ಫಾಲೋವರ್ಸ್ ಇದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ 80K ಇದ್ರು. ಸೊ ಅವ್ರದ್ದು ಫಸ್ಟ್ ಪ್ರಮೋಷನ್ ಅಮೌಂಟ್ ಬಂದು 7K ಸಮಥಿಂಗ್. ರಿಯಲಿ ನಾನು ಶಾಕು. 1 ನಿಮಿಷಕ್ಕೆ 7K ವೆರಿ ಲೆಸ್ ಅಂತ ನಾನು ಹೇಳ್ತಾ ಇರೋದು. ಮತ್ತೆ ಇಲ್ಲಿ ಬಂದು ಕೂತಿರೋ ಎಲ್ಲಾ ಕಾಂಟೆಂಟ್ ಕ್ರಿಯೇಟರ್ಸ್ ಹತ್ರ ನಾನು ಅದನ್ನೇ ಕೇಳೋದು. ಆಬ್ವಿಯಸ್ಲಿ ನೀವ್ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ 7,000 ಸೌಂಡ್ಸ್ ರಿಯಲಿ ಬಿಗ್ ಅಂತ. ಸೊ ಇವಾಗ ವಾಟ್ ಇಸ್ ಬಿಗ್? ಏನ್ ಆವರೇಜ್ ಆಗಿ ಎಷ್ಟಿರ್ಬೋದು ಅಂತ ಕೇಳಬಹುದಾ? ನೌ ಐ ಥಿಂಕ್ ಐ ಕ್ಯಾಂಟ್ ಸೇ ದಟ್. ನೋಡ್ಬಿಟ್ಟು ಅಲ್ಲ 5 ಫಿಗರ್ಸ್ ಅಲ್ಲಿ ಇದೆಯಾ ಆಲ್ರೆಡಿ? 6 ಫಿಗರ್ಸ್ ಅಲ್ಲಿ ಇದೆಯಾ? ನೋ 6 ಫಿಗರ್ಸ್ ಅಲ್ಲಿ ಇಲ್ವಾ? ವಾಟ್ ಆರ್ ಯು ಸೇಯಿಂಗ್? ಅಷ್ಟು ಲಕ್ಷಗಟ್ಲೆ ಫಾಲೋವರ್ಸ್ ಇದಾರೆ ನಿಮಗೆ ಇವಾಗ. 6 ಫಿಗರ್ಸ್ ಅಲ್ಲಾದ್ರೂ ಅಷ್ಟೇ ಲಕ್ಷ ಆದ್ರೂ ಕೊಡ್ಬೇಕಲ್ವಾ ನಿಮಗೆ? ಫಿಗರ್ಸ್ ಅಂದ್ರೆ ನಂಬರ್ಸ್ ಅಲ್ಲ. ಓಕೆ ಇದಾರಲ್ವಾ? ನೋಡಿ ಅದೇ ಬೇಕಾಗಿರೋದು. ದಟ್ ಇಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರಮೋಷನ್ಸ್ ಬಂದಾಗ ವಾಟ್ ಇಸ್ ಇಟ್ ದಟ್ ಯು ಲುಕ್ ಔಟ್ ಫಾರ್? ಯಾರು ಬಂದ್ರು ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ತೀರಾ ಅಥವಾ ವಾಟ್ ಇಸ್ ಇಟ್ ದಟ್ ಯು ಲುಕ್ ಔಟ್? ನೋ ಜೆನ್ಯೂನ್ಲಿ ನಾನು ಹೇಳ್ತೀನಿ, ನಾನು ಯಾವ್ದು ಬೇಕು ಅಂತ ಮಾಡಿದಿಲ್ಲ. ಬಟ್ ಎಲ್ಲಾರ್ದು ಅವ್ರ ಫಸ್ಟ್ ನಾನು ಚೆಕ್ ಮಾಡ್ತೀನಿ. ಎಲ್ಲ ಯೂಸ್ ಮಾಡಿ ನೋಡ್ತೀನಿ. ಆಮೇಲೆ ಜೆನ್ಯೂನ್ ಇದಾರ ಅಂತ ನೋಡ್ತೀನಿ ಫಸ್ಟ್ ಆಫ್ ಆಲ್. ಇವಾಗ ನನ್ನ ಫಾಲೋವರ್ಸ್ ನನ್ನ ನೋಡಿ ತಗೊಂತಾರಲ್ವಾ, ಸೊ ನಾನು ಫಸ್ಟ್ ಚೆಕ್ ಮಾಡ್ಬಿಟ್ಟು ಅವರು ಕರೆಕ್ಟ್ ಆಗಿದಾರ, ಇಲ್ಲಾಂದ್ರೆ ಬೇರೆಯವ್ರು ಯಾರ ಮಾಡೋರ
ಅಂತ ನೋಡ್ಬಿಟ್ಟು 100% ಜೆನ್ಯೂನ್ ಆಗಿ ಮಾಡ್ಬೇಕು ಅಂತಾನೆ ಮಾಡ್ತೀನಿ. ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅನ್ಸಲ್ವಾ ನಿಮಗೆ? ಸೀರಿಯಸ್ಲಿ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಸ್ಪೈಡರ್ ಮ್ಯಾನ್ ಅವ್ರಿಗೆ ಹೇಳಿದಂಗೆ ನಾವು ಇವತ್ತು ಆಕಾಶ್ ಅವ್ರಿಗೆ ಹೇಳ್ತಾ ಇದೀವಿ, ವಿತ್ ಗ್ರೇಟ್ ಚಿಲ್ಲಿ ಚಿಕನ್ ಕಮ್ಸ್ ಗ್ರೇಟ್ ಫಾಲೋವರ್ಸ್ ಅಂತ. ಬಟ್ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅನ್ಸಲ್ವಾ? ಬಿಕಾಸ್ ಸೊಸೈಟಿ ನಿಮ್ಮನ್ನ ನೋಡ್ತಾ ಇದೆ ಒಂದು ಕಡೆ, ಇನ್ನೊಂದು ಕಡೆ ನಿಮ್ಮ ಫಾಲೋವರ್ಸ್ ನಿಮ್ಮನ್ನ ನಂಬ್ತಾ ಇದ್ದಾರೆ. ನೀವೇನ್ ಹೇಳ್ತಾ ಇದ್ರು, ಇದು ಈಸಿ ಆಗಿದೆಯಾ, ಇದು ಕಷ್ಟವಾಗಿದೆಯಾ, ಇದು ಚೀಪ್ ಆಗಿದೆಯಾ, ಅದು ಕಾಸ್ಟ್ಲಿ ಆಗಿದೆಯಾ ಅಂತ. ಸೊ ಯಾವತ್ತಾದ್ರೂ ನೀವ್ ಹೇಳಿರೋದು ಉಲ್ಟಾ ಹೊಡೆದಿದ್ಯಾ ನಿಮಗೆ? ಇಲ್ಲ, ಇವಾಗವರೆಗೂ ನಾನೆಲ್ಲ ಕರೆಕ್ಟ್ ಆಗಿ ಮಾಡಿದ್ದೀನಿ. ಯಾರು ಕೆಟ್ಟದಾಗ ಕಮೆಂಟ್ ಹಾಕಿದ್ದು ಇಲ್ಲ. ನಾನ್ ಮಾಡಿದ್ದೆಲ್ಲ ಫುಡ್ದೇ ಅಲ್ವಾ, ಅವ್ರೇನ್ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಕೆಟ್ಟದಾಗ ಕಮೆಂಟ್ ಹಾಕಕ್ಕೆ ಜಾಗ ಎಲ್ಲಿದೆ? ನಿಮ್ಮ ಅಪ್ಪನೇ ಇದಾರಲ್ವಾ ನಿಮಗೆ? ಇಲ್ಲ ಮ್ಯಾಮ್, ಹಾಕ್ತಾರೆ. ನನ್ನ ನೋಡಿ ನನ್ ಚಪ್ರಿ ತರ ಕಾಣಿಸ್ತಿದೀನಿ ಅಂತಾರೆ. ಇಟ್ಸ್ ಓಕೆ, ಯಾವ ಆಂಗಲ್ ಅಲ್ಲಿ ನಾನು ಚಪ್ಪಿ ತರ ಕಾಣಿಸ್ತೀನಿ ನಂಗೆ ಗೊತ್ತಿಲ್ಲ. ಹೀರೋ ಇದ್ದಂಗಿದೆ ನಮ್ಮ ಹುಡುಗ, ಏನ್ ಹಿಂಗೆಲ್ಲ ಹೇಳ್ತೀರ ನೀವು? ಇನ್ನು ಏನೇನೋ ಬೇಜಾನ್ ಆಗ್ತಾರೆ ಮ್ಯಾಮ್. 100 ಕಮೆಂಟ್ ಒಳ್ಳೇದ್ ಬಂದ್ರೆ ಅದ್ರಲ್ಲಿ 10 ಕೆಟ್ಟದಾಗೆ ಇರುತ್ತೆ. ಬಟ್ ನಾನ್ ಕಮೆಂಟ್ಸ್ ನೋಡಲ್ಲ, 100% ನಾನ್ ನೋಡಲ್ಲ. ನಾನ್ DMs ನೋಡಲ್ಲ, ಕಮೆಂಟ್ಸ್ ನೋಡಲ್ಲ. ನಮ್ ಫ್ರೆಂಡ್ ನೋಡ್ತಾ ಇರ್ತಾನೆ DMs ಎಲ್ಲಾನು. ಅದು ಮಾತ್ರ ನಮ್ಮ ಅಪ್ಪ ಅವರು ಅಮ್ಮ ಅವರು ನೋಡ್ತಾನೆ ಇರ್ತಾರೆ. ನೋಡೋ ಅವ್ರ ಹೆಂಗಂತವ್ರೆ, ನೋಡೋ ಇವ್ರ ಹೆಂಗಂತವ್ರೆ. ಯಾಕೆ ನೋಡ್ತೀರಾ ನೀವು? ಯಾವತ್ತೂ ರಿಪ್ಲೈ ಮಾಡಿಲ್ವಾ? ಇಲ್ಲ ಮ್ಯಾಮ್, ರಿಪ್ಲೈ ಮಾಡಿದೀನಿ. 100% ರಿಪ್ಲೈ ಮಾಡಿದ್ದೀನಿ. ವಿಡಿಯೋ ಹಾಕಿದ ತಕ್ಷಣ ನಾನು ಎಲ್ಲ ಅಲ್ಲಲ್ಲ, ಇವ್ರಿಗಲ್ಲ, ನಿಮ್ಮ ಫಾಲೋವರ್ಸ್ಗಲ್ಲ, ಈ ತರದ ಟ್ರೋಲ್ಸ್ ಗಳಿಗೆ ಇಲ್ಲ ರಿಪ್ಲೈ ಮಾಡ್ತೀನಿ. ಅವ್ರು ಏನು ಕೆಟ್ಟದಾಗ ಏನ್ ಮಾಡಿದ್ರು ಓಕೆ ಸರ್ ಅಂತೀನಿ, ಸರ್ ಅಂತಾನೆ ಮಾಡ್ತಾ ಇರ್ತೀನಿ. ಅವ್ರಿಗೆ ಏನಂತ ಮಾಡ್ತಾರೋ ಗೊತ್ತಿರ, ಓಯ್ ಅಂತಾರೆ. ನಾನು ಏನ್ ಮಾಡ್ದೇನ ಅಂತಾನೆ ಅರ್ಥ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಎಲ್ಲ ನೆಕ್ಸ್ಟ್ ವಿಡಿಯೋ ಅಂತ ನಾನು ಚೇಂಜ್ ಮಾಡ್ಕೊಂತೀನಿ ಸರ್ ನಾನು ಅಂತ ಹೇಳ್ಬಿಡ್ತೀನಿ. ಸುಮ್ನೆ ಆಗೋಯ್ತಾರ ಅವಾಗ, ಸಾರಿ ಸರ್ ಅಂತಾರ. ಆಮೇಲೆ ಅವರು ವಿತ್ ಕೈಂಡ್ನೆಸ್ ತರ ವೆರಿ ಅವ್ರು ನಾವ್ ಮತ್ತೆ ಪ್ರೊವೋಕ್ ಮಾಡೋದು ಅಂದ್ರೆ ಅವ್ರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಿಮಗೆ ಬೇಜಾರಾಗಲ್ವಾ ಈ ತರ ಎಲ್ಲ ಬರ್ದಿದ್ದಾರೆ ಅಂತ? ನೋವೇ, ನನಗ್ ಬೇಜಾರೇ ಆಗಲ್ಲ. ಸೀರಿಯಸ್ಲಿ ನಂಗೆ ಬೇಜಾರಾಗಲ್ಲ. ಇನ್ನೂ ಮಾತಾಡಿ ಅಂತ ಅನ್ಸುತ್ತೆ. ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ, ನನ್ಗೂ ಪರವಾಗಿಲ್ಲ. ಜಾಸ್ತಿ ಆಗುತ್ತೆ. ಅದು ಒಂದ್ ಸ್ಟ್ರಾಟಜಿ ಅಲ್ವಾ? ಇನ್ಸ್ಟಾಗ್ರಾಮರ್ ಎಂಗೇಜ್ಮೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡೋದು. ಬಟ್ ಲೆಟ್ಸ್ ಥಿಂಕ್ ಆಫ್ ಯುವರ್ ರೀಲ್. ಯಾವ ತರ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗೂ ಹೇಗೆ ಪ್ರಿಪೇರ್ ಮಾಡ್ತೀರಾ ನೀವು ಒಂದು ರೀಲ್ ಮಾಡ್ಬೇಕು ಅಂದ್ರೆ? ವಾಟ್ ಆರ್ ಆಲ್ ದ ಪ್ರಿಪರೇಷನ್ ದಟ್ ಗೋಸ್ ಬಿಹೈಂಡ್ ಇಟ್? ಫಸ್ಟ್ ಫುಡ್ ರೆಸಿಪೀಸ್ ಒಂದ್ ಇಟ್ಕೊಂತೀನಿ. ಅದು ವೈರಲ್ ಆಗೋ ಚಾನ್ಸಸ್ ಇದೆ. ಅದನ್ನೇ, ಆ ರೆಸಿಪೀಸ್ ನೀವೇ ಬರೆಯೋದಾ, ನಿಮ್ದೇ ಓನ್ ಆಗಿರುತ್ತಾ, ಅಥವಾ ಯು ಗೆಟ್ ಇನ್ಸ್ಪೈರ್ಡ್ ಬೈ ಸಂಬಡಿ ಎಲ್ಸ್? ಇನ್ಸ್ಪೈರ್ಡ್ ಅಷ್ಟೇ. ಇವಾಗ ಯಾವ್ದು ನಾವೇ ಓನ್ ಆಗಿ ಮಾಡ್ತೀವಿ, ಬಟ್ ಒಂದೊಂದಿರುತ್ತೆ ಎಲ್ಲ ಜೆನ್ಯೂನ್ ಆಗಿ. ಇವಾಗ ಎಲ್ಲಿಂದ ಬರೋದೇ ಅಲ್ವಾ. ಬಿರಿಯಾನಿ ಸಪೋಸ್, ಇವಾಗ ಬಿರಿಯಾನಿ ಮಾಡ್ಬೇಕು ಅಂದ್ರೆ ಅದು ಸೋಲ್ ಹಾಕ್ಬೇಕು, ಅದನ್ನೇ ಮಾಡ್ಬೇಕು. ಹೊಸದಾಗ್ ಮಾಡ್ಬೇಕಂದ್ರೆ ಅದೊಂಥರ ಕಂಟೆಂಟ್ ಮಾಡ್ಬೇಕು. ಪ್ಲೀಸ್, ಏನೇ ಮಾಡಿದ್ರು ಬಿರಿಯಾನಿನಲ್ಲಿ ಮಾತ್ರ ಒಣದ್ರಾಕ್ಷಿ ಹಾಕ್ಬಾರ್ದಲ್ಲ. ಪ್ಲೀಸ್ ಡೋಂಟ್ ಪುಟ್ ಈವನ್ ಪೊಟ್ಯಾಟೋಸ್. ನೋ, ಪೊಟ್ಯಾಟೋಸ್ ಇಷ್ಟ ಇಲ್ಲ ನನಗೂ, ಸೀರಿಯಸ್ಲಿ. ಇಟ್ ಇಸ್ ನಾಟ್ ಬಿರಿಯಾನಿ. ಪ್ಲೀಸ್ ಡೋಂಟ್. ಆಲ್ಸೋ ವೆಜಿಟೇಬಲ್ ಇಸ್ ನಾಟ್ ಬಿರಿಯಾನಿ, ಇಟ್ ಇಸ್ ಪಲಾವ್. ಇದಂತೂ ನಾನು ತುಂಬಾ ಕ್ಲಿಯರ್ ಆಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನನ್ಗೂ ಇಷ್ಟ ಇಲ್ಲ, ಸೀರಿಯಸ್ಲಿ. ವೆಜಿಟೇಬಲ್ ನ ಪಲಾವ್ ಅಂತಾನೆ ಕರಿಬೇಕು, ಬಿರಿಯಾನಿನ ದಮ್ ಬಿರಿಯಾನಿ ಅಂತಾನೆ ಕರಿಬೇಕು. ಅದಿಲ್ಲ, ಚಿಕನ್ ಇರುತ್ತೆ, ಮಟನ್ ಇರುತ್ತೆ, ಓಕೆ ಅಂತ ನಾವು ಸೀ ಫುಡ್ ಕೊಟ್ಬಿಡ್ತೀವಿ, ಟೇಕ್ ಇಟ್ ಅಂಡ್ ಗೋ ಅಂತ. ಬಟ್ ಡೋಂಟ್ ಕಾಲ್ ವೆಜಿಟೇಬಲ್ ಬಿರಿಯಾನಿ. ಓಕೆ, ಪ್ಲೀಸ್ ಕಂಟಿನ್ಯೂ. ಇನ್ನೇನೇನ್ ಮಾಡ್ತೀರಾ? ಸೊ ಅದು ವೈರಲ್ ಆಗುತ್ತಾ ಅಂತ ಒಂದ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಕೊಂಡು, ಸೊ ಇವಾಗ ಬಿರಿಯಾನಿ ಅಂದ್ರೆ ಆಬ್ವಿಯಸ್ಲಿ ವೈರಲ್ ಆಗುತ್ತೆ, ಹಾಗೆ ಆಗುತ್ತೆ. ಎಷ್ಟೊಂದ್ ಜನ ಇರ್ತಾರಲ್ಲ. ಸೊ ಹಂಗೆ ಫಸ್ಟ್ ರೆಸಿಪಿ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀವಿ. ಇದ್ರ ಅರೌಂಡ್ ಏನ್ ಕಂಟೆಂಟ್ ಮಾಡ್ಬೋದು ಅಂತ ಐಡಿಯಾ ಮಾಡ್ತೀನಿ. ಫಸ್ಟ್ ಇವಾಗ ನಮ್ ಡ್ಯಾಡಿ ಬಂದ್ರು, ಆತರ ಫಸ್ಟ್ ಸ್ಕ್ರಿಪ್ಟಿಂಗ್ ಮಾಡ್ತೀನಿ. ಅದಕ್ ಮುಂಚೆ ಹುಕ್ಕಿಂಗ್ ಮಾಡ್ಬೇಕು, ಅದು ಆ ಪ್ರೋಸೆಸ್ ನಡೀತಾ ಇರುತ್ತೆ. ನೆಕ್ಸ್ಟ್ ಇನ್ನು ಶೂಟಿಂಗು, ಆಬ್ವಿಯಸ್ಲಿ ಅದು 1 ನಿಮಿಷದಲ್ಲಿ ಮಾಡ್ತೀನಿ ಅಂತ ನೋಡ್ತಿರ್ತೀರಾ, ಬಟ್ ನನ್ಗೆ 4-6 hours ಹಿಡಿಯುತ್ತೆ ಒಂದ್ ಶೂಟ್ ಮಾಡೋಕೆ. ಸೀರಿಯಸ್ಲಿ, ನಾನು ಒಬ್ನೇ ಅಲ್ವಾ, ಏನು ಯಾರು ಇಲ್ಲ, ನಾನು ಒಬ್ನೇ ಮಾಡ್ತಿದ್ದೀನಿ. ಈಗ ಟೀಮ್ ಅರೇಂಜ್ ಮಾಡ್ತಿದ್ದೀನಿ ಇವಾಗ. ಬಟ್ ಒಂದು ರೆಸಿಪಿ ಮಾಡ್ಬೇಕಂದ್ರೆ ಯಾವ್ದು ಸಿಂಪಲ್ ರೆಸಿಪಿ ಅಂದ್ರೂ 4 to 6 hours ಆಗೋಗುತ್ತೆ. ಅದನ್ನ ಕಟ್ ಮಾಡು, ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು. ನನ್ಗೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ನೀಟ್ನೆಸ್ ಇರ್ಬೇಕು, 100% ವಿಜುವಲ್ ನೀಟ್ನೆಸ್ ಇರ್ಬೇಕು. ಅದಿಲ್ಲ ಅಂದ್ರೆ ನಾನು ಮಾಡೋದು ಇಲ್ಲ. ಆ ಪಾರ್ಟಿ ನೀಟ್ನೆಸ್ ಮೇಂಟೈನ್ ಮಾಡ್ಕೊಂಡು 4-6 hours ಆಗೋಗುತ್ತೆ.
ಅದಾದ್ಮೇಲೆ ನೆಕ್ಸ್ಟ್ ಇನ್ನ ಎಡಿಟಿಂಗ್ ಬಂದ್ರೆ ಇನ್ನ ಈಸಿಯಾಗಿ ಒನ್ ಡೇ ಆಗೋಗುತ್ತೆ ನನಗೆ. ನಾನು ಅಷ್ಟೊಂದು ಬ್ಯಾಕ್ ಗ್ರೌಂಡ್ ಏನು ಎಡಿಟಿಂಗ್ ಅಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅದನ್ನ ಕಲ್ತ್ಕೊಂಡು ಈಗ ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀನಿ ಅಷ್ಟೇ. ನಾನೇನ್ VFX ಏನು ಯೂಸ್ ಮಾಡಲ್ಲ, ಜಸ್ಟ್ ಕಟ್ಸ್ ಅಷ್ಟೇ, ಕಟ್ಸ್ ಪೇಸ್ಟ್ ಅಷ್ಟೇ. ಇನ್ನ ಅದ್ರ ವಾಲ್ಯೂಮ್ ಇದ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಅಷ್ಟೇ. ಇನ್ನೇನಂದ್ರೆ ಏನು ಮಾಡಲ್ಲ. ಸೊ ಎಲ್ಲ ನೀವ್ ಒಬ್ರೇ ಮಾಡೋದು? ಎಲ್ಲ ನಾನೇ, ಶೂಟ್ ಇಂದ ಹಿಡಿದು ಎಡಿಟ್ ವರ್ಗು ಪೋಸ್ಟಿಂಗ್ ವರ್ಗುನು ಎಲ್ಲ ನಾನೇ. ವಾರೆ ವಾ, ಫಂಟಾಸ್ಟಿಕ್. ಏನ್ ಕ್ಯಾಮ್ರಾ ಇಟ್ಕೊಂಡಿರೋದು ನೀವು? ಲೈಕ್ ಕ್ಯಾಮ್ರಾನೋ ಅಥವಾ ಫೋನ್ ಕ್ಯಾಮ್ರಾನೋ? ಫೋನ್ ಕ್ಯಾಮ್ರಾನೇ. ಸ್ಟಾರ್ಟಿಂಗ್ ಅಲ್ಲಿ ನಥಿಂಗ್ ಇತ್ತು ನನ್ನ ಹತ್ರ. ನಥಿಂಗ್ 4K 30 FPS ಅಲ್ಲಿ ಶೂಟ್ ಮಾಡ್ತಿದ್ವಿ. ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಬಟ್ ಮೂವ್ಮೆಂಟ್ ಸ್ವಲ್ಪ ಬ್ಲರ್ ಬರುತ್ತೆ, ಮೋಷನ್ ಬರುತ್ತೆ. ಈಗ ಐಫೋನ್ ಅಲ್ಲಿ ಮಾಡ್ತಿದ್ದೀನಿ. ಈ ಫೋನ್ ಅಲ್ಲೇ ಯೂಸ್ ಮಾಡಬಹುದು ಮ್ಯಾಮ್. ಕ್ಯಾಮ್ರಾ ಎಲ್ಲ ಏನು ಅದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅಲ್ವಾ. 100% ಸ್ಟಾರ್ಟ್ ಮಾಡೋರು ಯಾರಿದ್ರು 100% ಹೇಳ್ತೀನಿ, ಫೋನ್ ಅಲ್ಲೇ ಸ್ಟಾರ್ಟ್ ಮಾಡಿ. ಆಕಾಶ ಏನು ಮಾಡಕ್ಕಾಗಲ್ಲ. ನಾವು ಆಲ್ರೆಡಿ ಐ ಲೈಕ್ ಕ್ಯಾಮ್ರಾಸ್, ಸೀರಿಯಸ್ಲಿ ಐ ಲೈಕ್ ಕ್ಯಾಮ್ರಾಸ್, ಬಟ್ ಇವಾಗ ಈಸ್ಕೊಳಕ್ ಆಗಲ್ಲ. ಸ್ವಲ್ಪ ಹೋಗ್ಮೇಲೆ ಈಸ್ಕೋಬೇಕು. ಇನ್ನು ಎಷ್ಟು ಫಿಗರ್ ಬರ್ಬೇಕು ಅಂತ ಇನ್ನು ಸ್ವಲ್ಪ ಫಿಗರ್ ಬರ್ಬೇಕು. ಅಲ್ಲ ಸೀರಿಯಸ್ಲಿ. ಬಟ್ ದೆನ್ ಏನಕ್ಕೆ ಖರ್ಚು ಮಾಡ್ತೀರಾ ನೀವು ಸಂಪಾದನೆ ಮಾಡಿರೋ ದುಡ್ಡನ್ನ? ನಾನ್ ಪ್ರತಿಯೊಂದು 90% ನನ್ ಗೇರ್ಸ್ಗೆ ಹಾಕ್ತೀನಿ. ಅಂದ್ರೆ ಗೇರ್ಸ್ ಅಂದ್ರೆ ಗ್ಯಾಡ್ಜೆಟ್ಸ್. ಇವಾಗ ನಾನು ಐಫೋನ್ ಇವಾಗ ರೀಸೆಂಟ್ ಆಗಿ ತಗೊಂಡಿದ್. ನಾನು ಮೊದ್ಲು ಸೆಕೆಂಡ್ಸ್ ಐಫೋನ್ ತಗೊಂಡಿದ್ದೆ. 10,000 ಕೊಟ್ಟು ಐಫೋನ್ ತಗೊಂಡಿದ್ ನಾನು. 4K 30 FPS. ನಮ್ ಫ್ರೆಂಡ್ ಹತ್ರ 15,000 ಅಂದ್ರೆ ಪರವಾಗಿಲ್ಲ ಕೊಡೋಲು, 10,000 ಕೊಡೋಲು ಅಂತ ಬಾರ್ಗೇನಿಂಗ್ ಮಾಡಿ. ಅದ್ರಲ್ಲಿ ಬಂದ್ರೆ ನಾನು ಪರ್ಟಿಕ್ಯುಲರ್ ಆಗಿರ್ತೀನಿ. ನಾನು ಎಷ್ಟು ಬರುತ್ತೋ ಅದ್ರಲ್ಲಿ 90% ನಾನು ಇನ್ವೆಸ್ಟ್ ಮಾಡ್ತೀನಿ. 100%. ಇನ್ನು ನಾನು ಡೆವಲಪ್ ಆದ್ರೂ ಅಷ್ಟು 90% ಅದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟು 10% ನಾನು ಇಟ್ಕೊಂತೀನಿ. ಹಂಗೆ ಎಲ್ಲ ಬಂದಿರೋದನ್ನೆಲ್ಲ ನನ್ನ ಗೇರ್ಸು, ನನ್ನ ಸ್ಟುಡಿಯೋ ಡೆವಲಪ್ಮೆಂಟು, ನನ್ನ ಕಟ್ಲರೀಸು, ನನ್ನ ಕುಕಿಂಗ್ ವೇರ್ಸು ಎಲ್ಲ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಓ ಯಾ, ಐ ಹ್ಯಾವ್ ಟು ಟಾಕ್ ಅಬೌಟ್ ದಟ್. ಅದು ಕೂಡ ಬ್ರ್ಯಾಂಡ್ ಪ್ರಮೋಷನ್ ಬಂದಿತ್ತಲ್ವಾ? ಐ ರಿಮೆಂಬರ್ ಯಾವುದೋ ಒಂದು ಗ್ಲಾಸ್ ವೇರ್ ಅನ್ನ ಐ ಥಿಂಕ್ ಯುವರ್ ಶೋಕೇಸ್ ಇದರಲ್ಲಿ ನೋಡಿದ ತಕ್ಷಣ ಲೈಕ್ ನೋ, ಐ ಥಿಂಕ್ ಐ ಹ್ಯಾವ್ ಟು ಪಿಕ್ ಅಪ್ ದೀಸ್ ಜಾರ್ಸ್. ಸಡನ್ ಆಗಿ ನನ್ನ ಕಿಚನ್ ನೋಡ್ಬಿಟ್ಟು ಇದು ಯಾಕೋ ನನ್ನ ಕಿಚನ್ಗೆ ಸರಿಗಿರಲ್ಲ, ಬೇಡ ಇವಾಗ ಅಂತ ಸದ್ಯಕ್ಕೆ ಬಿಟ್ಟಿದ್ದೀನಿ. ಬಟ್ ಐ ಹ್ಯಾಡ್ ಸೀನ್ ದಟ್ ಅಂಡ್ ಐ ವಾಂಟೆಡ್ ಟು ಪಿಕ್ ಇಟ್ ಅಪ್. ಸೊ ಈ ತರದ್ ಬಂದಾಗ ನೀವೇ ಖುದ್ದಾಗಿ ಖರೀದಿ ಮಾಡೋದಾ ಇದನ್ನೆಲ್ಲ? ಇಲ್ಲ ಮ್ಯಾಮ್, ಅವರೇ ಕೊಡ್ತಾರೆ, ಕೊಲಾಬ್ರೇಷನ್ ಬರ್ತಾರೆ. ಬಟ್ ಇನ್ ಮಿಕ್ಕಿದೆಲ್ಲ ಅಂದ್ರೆ ಆ ಪ್ರಾಡಕ್ಟ್ಸ್ ತೊಗೊಳೋದು ನಾನ್ ಪೇ ಮಾಡಲ್ಲ, ಅವರೇ ಕೊಡ್ತಾರೆ. ಇವಾಗ ಅವ್ರ ಪ್ರಾಡಕ್ಟ್ ಶೋಕೇಸ್ ಮಾಡ್ಬೇಕಂದ್ರೆ ಅವರೇ ಕೊಡ್ಬೇಕು. ನಾನ್ ತಗೊಂಡು ನನ್ ಕಾಸಲ್ಲಿ ತೊಗೊಳಕ್ ಆಗಲ್ವಲ್ಲ. ಸೊ ಅವರೇ ಪ್ರಾಡಕ್ಟ್ಸ್ ಕೊಟ್ಟು ಅವರೇ ಪ್ರಮೋಷನ್ ಮಾಡಿಸ್ಕೊಂತಾರೆ. ನೈಸ್. ಎಲ್ಲಿ ಶೂಟ್ ಮಾಡಿದ್ರಿ ನೀವು? ನಾನ್ ರೂಮಲ್ಲೇ ಮಾಡ್ತೀನಿ. ನನ್ ಸಪರೇಟ್ ರೂಮ್ ಇದೆ, ಅದನ್ನ ಎಲ್ಲ ಫುಲ್ ಸೌಂಡ್ ಪ್ರೂಫ್ ಮಾಡ್ಕೊಂಡು ಸ್ಟುಡಿಯೋ ಟೈಪ್ ಮಾಡ್ಕೊಂಡು ಬ್ಲಾಕ್ ಸ್ಕ್ರೀನ್, ಟೇಬಲ್ ಇನ್ನೆಲ್ಲ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿ. ಮಲ್ಗದೆಲ್ಲಪ್ಪ ಸ್ಟವ್ ಮೇಲೆ ಇನ್ನೊಂದ್ ರೂಮಲ್ಲಿ ಮಲ್ಕೊಂತೀನಿ. Oh my God, this is so amazing. But seriously, content creation ಶುರು ಮಾಡಿದಾಗ ಜನ ಏನ್ ಅಂದ್ರು ನಿಮಗೆ when you started cooking? Because genuinely ಇವಾಗ ಕುಕಿಂಗ್ ಅಂತ ಹೇಳಿದಾಗ even though ಎಲ್ಲಾ 5-star hotels ನಲ್ಲೂ, most of the 5-star hotels ಎಲ್ಲ ಅಂತ ಹೇಳಲ್ಲ ನಾನು, most of the 5-star hotels ಆಗಿರ್ಲಿ, ಹೋಟೆಲ್ ಇಂಡಸ್ಟ್ರಿ ಆಗಿರ್ಲಿ, ಆಕ್ಚುಲ್ ಆಗಿ ಶೆಫ್ಸ್ ಇರೋದು ಹುಡುಗರೆ ಹೌದು. ಆದರೆ ಮನೆಯಲ್ಲಿ ಕುಕಿಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಹೋಗೋದೇ ಎಲ್ಲ ಮನೆಯಲ್ಲಿರೋ ಹೆಂಗಸ್ರೆ ಕುಕಿಂಗ್ ಮಾಡ್ಬೇಕು ಅಂತ. ನಮ್ಮನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ, ನಾನು ಕುಕಿಂಗ್ ಎಲ್ಲ ಜಾಸ್ತಿ ಏನ್ ಮಾಡಲ್ಲ. ಬಟ್ ಜನ ನೀವ್ ಕುಕಿಂಗ್ ಮಾಡೋದನ್ನ ನೋಡಿ ನಿಮ್ಮ ರಿಲೇಟಿವ್ಸ್ ಆಗಿರ್ಬಹುದು, ನಿಮ್ಮ ಅಕ್ಕಪಕ್ಕ ಅವ್ರು ಆಗಿರ್ಬಹುದು, ಹೌ ವಾಸ್ ದೇರ್ ರಿಯಾಕ್ಷನ್ ಫಾರ್ ದ ಫಸ್ಟ್ ಟೈಮ್? ಎಲ್ಲರೂ ಹೋಗಿದ್ರು ಮ್ಯಾಮ್, ಎಲ್ಲಾರು ಬೈದ್ರು, ಎಲ್ಲಾರು ಮಾತಾಡೋರೆ. ನನ್ ಮುಂದೆ ಮಾತಾಡಿಲ್ಲ ಅಂದ್ರೆ ಹಿಂದೆ ಮಾತಾಡಿರ್ತಾರೆ 100%. ಇವನ್ ಯಾವ ಹುಡುಗಿ ತರ ಕುಕಿಂಗ್ ಮಾಡ್ತಾನೆ ಅಂತ 100% ಮಾತಾಡಿರ್ತಾರೆ. ಬಟ್ ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ಇನ್ ನಮ್ಮ ಮನೇಲೆ ಮಾತಾಡ್ತಾರೆ ಅಂದ್ಮೇಲೆ ಆಚೆ ಮಾತಾಡೋದೇನ್ ತಪ್ಪಿಲ್ವಲ್ಲ. ಬಟ್ ನಮ್ಮ ಮನೇಲಿ ಸಪೋರ್ಟ್ ಇದೆ. ಆದ್ರೂ ಅವ್ರು ಬೈದ್ರು ಸಪೋರ್ಟ್ ಮಾಡ್ಲೇಬೇಕಲ್ಲ, ಮಾಡೇ ಮಾಡ್ತಾರೆ. ನೋ ಚಾಯ್ಸ್ ಅಂತ. ಇಂತ ಮಗನ ಹುಟ್ಸ್ಬಿಟ್ಟಿದೀನಿ. ನಿಮ್ ತಂಗಿಗೆ ಯಾರು ಏನು ಹೇಳಲ್ವಾ? ತಂಗಿಗ್ ತಲೆನೂ ಕೆಡ್ಸ್ಕೊಳಲ್ಲ ಮ್ಯಾಮ್ ಅವಳು. ನನ್ ಫಾಲೋವರ್ಸ್ ಎಷ್ಟಿದಾರೆ ಅಂತಾನು ಗೊತ್ತಿಲ್ಲ ಅವಳಿಗೆ. ನನ್ಗೆ ಎಷ್ಟು ದುಡ್ಡು ಬರ್ತಿದೆ, ನಾನು ಏನ್ ಮಾಡ್ತೀನಿ ಲೈಫ್ ಅಲ್ಲಿ, ಏನು ತಲೆ ಕೆಡ್ಸ್ಕೊಳಲ್ಲ. ತಂಗಿ ಏನ್ ಮಾಡೋದು? ತಂಗಿ BCA ಮಾಡಿದ್ಲು, ಅವಳು ಕೆಲಸ ಮಾಡ್ತಾಳೆ. ಸೊ ರೋಡಲ್ಲಿ ಹೋಗ್ತಿದ್ದಂಗೆ ಇವಾಗ ಯಾರಾದ್ರೂ ನಿಮ್ಮನ್ನ ಗುರುತಿಸಿ ನೀನಲ್ವಾ ನೀವು ಒಬ್ಬರತ್ರ ಬಯಸ್ಕೊಳ್ಳೋರು ಅಂತ ಆಗಿದ್ಯಾ ಇಂತ ಸಿಚುವೇಶನ್? ಯಾವತ್ತಾದ್ರೂ ಬಯಸ್ಕೊಂತೀಯ? ಹಂಗಲ್ಲ, ಮಾಡಿದಾರೆ ಜನ ನಿಮ್ಮನ್ನ. ಮಕ್ಕಳೆಲ್ಲ
ಆಂಟೀಸು ಅಂಕಲ್ಸು ಎಲ್ಲರೂ ಕಾಣಿಸಿದವ್ರು ಎಲ್ಲರೂ 100% ಅವ್ನು ಬ್ಯಾಂಡ್ ಹಾಕೊಂತಾನಲ್ಲ ಅವನು. ನನ್ನ ಹೆಸರು ಗೊತ್ತಿರಲ್ಲ, ನನ್ನ ಹೆಸರು ಆಕಾಶ್ ಬ್ಯಾಡ್ಜರ್ ಅಂತ ಇದೀನಿ. ಸೊ ನನ್ನ ಹೆಸರು ಗೊತ್ತಿರಲ್ಲ, ಇವನು ಅವ್ರ ಅಪ್ಪ ಅಮ್ಮ ಜೊತೆ ಮಾಡ್ತಾರಲ್ಲ, ಅಪ್ಪ ಮಗ ಮಾಡ್ತಾರಲ್ಲ, ಅವ್ನು ಬ್ಯಾಂಡ್ ಗೈ ಲೆಟ್ಸ್ ಮೇಕ್ ಗೈ ಅಂತಾರೆ ಒಬ್ಬೊಬ್ರು. ಹಂಗ್ ಗುರ್ತಿಡಿತಾರೆ ಅಷ್ಟೇ. ಮಕ್ಕಳು ಮಾತ್ರ ಸೀರಿಯಸ್ಲಿ ಗುರ್ತಿಡಿತಾರೆ. ಸಖತ್ ಇಷ್ಟ ನನಗೆ. ಖುಷಿ ಪಡ್ಬೇಕಾಗಿರೋ ವಿಷಯನ, ದುಃಖ ಪಡ್ಬೇಕಾಗಿರೋ ವಿಷಯನ ನನಗಂತೂ ಆಕಾಶ ಅಂತ ಗೊತ್ತಿರಲ್ಲ. ಮಕ್ಕಳು ಇನ್ಸ್ಟಾಗ್ರಾಮ್ ಇಷ್ಟು ನೋಡ್ತಾ ಇದ್ದಾರೆ ಅಂತ. ಬಟ್ ಯಾ ಆಫ್ ಕೋರ್ಸ್ ಸೊ ಫೈನಲ್ ಆಗಿ ಆಕಾಶ್, ವಾಟ್ ಇಸ್ ಯುವರ್ ಡ್ರೀಮ್? ಏನ್ ಮಾಡ್ಬೇಕು ಅಂತ ಇದ್ದೀರಾ ನೀವು ನೆಕ್ಸ್ಟ್? ಲೈಕ್ ವಾಟ್ ಲೆವೆಲ್ ರೀಚ್ ಆಗ್ಬೇಕು ಅಂತ ಇದ್ದೀರಾ ನೀವು? ಡ್ರೀಮ್ ಅಂದ್ರೆ ಇನ್ನು ಅಷ್ಟೇ ಮ್ಯಾಮ್, ಕರ್ನಾಟಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾನೇ ಫಸ್ಟ್ ಫುಡ್ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ, ಅದಂತೂ ಡ್ರೀಮ್ ಇದೆ. ಬಟ್ ಆಬ್ವಿಯಸ್ಲಿ ವರ್ಲ್ಡ್ ಟೂರ್ ಮಾಡ್ಬೇಕು ಎಲ್ಲ ಅಂತ. ಕಂಟೆಂಟ್ ಇವಾಗ ನೋಡ್ತಿರೋ ಕಂಟೆಂಟ್ ಅಲ್ಲ, ಇನ್ನೊಂದು 2 years ಅಲ್ಲಿ 100% ರೀಚ್ ಆಗುತ್ತೆ. ವೆರಿ ನೈಸ್. ಸೊ ಯಾರನ್ನ ಫಾಲೋ ಮಾಡ್ತೀರಾ ನೀವು ಮ್ಯಾಕ್ಸಿಮಮ್? ಲೈಕ್ ಹೂಸ್ ಯುವರ್ ಮೆಂಟರ್ ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದಾಗ ಯಾರನ್ನ ನೋಡ್ಬಿಟ್ಟು ನೀವು ಇವ್ರ ತರ ನಾನು ಮಾಡ್ಬೇಕು ಅನ್ನೋ ಯೋಚನೆ ಇದೆ? ಆಬ್ವಿಯಸ್ಲಿ ಮಿಸ್ಟರ್ ಬೀಸ್ಟ್. ಆಕ್ಚುಲಿ ಮಿಸ್ಟರ್ ಬೀಸ್ಟ್. ಸೊ ನೀವು ನೆಕ್ಸ್ಟ್ ಏನ್ ಕುಕಿಂಗ್ ಗೇಮ್ಸ್ ಮಾಡ್ಬೇಕು ಅಂತಿದ್ದೀರಾ? ಯಾ, ನಾನ್ ಕ್ರೇಜಿ ಕುಕಿಂಗ್ ಮಾಡ್ಬೇಕಂತ ಇದೀನಿ. ಕುಕಿಂಗ್ ಅಂದ್ರೆ ಬರೀ ರೆಸಿಪೀಸ್ ಹೇಳ್ಬಿಟ್ಟು ಈ ತರ ಮಾಡ್ಕೊಳ್ಳಿ ಅಂತ ಬಂದು ಶೋ ಮಾಡ್ಬಿಟ್ಟು ಹೋಗೋದಲ್ಲ. ಬಟ್ ಕ್ರೇಜಿ ಐಡಿಯಾಸ್ ಇದೆ ನಂಗೆ. ನನ್ ಫ್ಲೈಟ್ ಅಲ್ಲಿ ಕುಕ್ ಮಾಡ್ಬೇಕು, ಹಾರಾಡ್ತಾ ಕುಕ್ ಮಾಡ್ಬೇಕು, ಕಾಡಲ್ಲಿ ಕುಕ್ ಮಾಡ್ಬೇಕು, ಏನೇನೋ ಪ್ಲಾನ್ಸ್ ಇದೆ. ಸಮಥಿಂಗ್ ಡಿಫ್ರೆಂಟ್ ಇಸ್ ಗನ ಕಮ್. 100% I'll tell you that. It's a little scary ಕಣಪ್ಪ. ನೀವು ಇದನ್ನೆಲ್ಲ ಹೇಳ್ತಿರುವಾಗ ನನಗೆ ಎಷ್ಟು ಭಯ ಆಗ್ತಿದೆ ಅಂದ್ರೆ, ಐ ಡೋಂಟ್ ನೋ, ನಿಮ್ಮ ಅಪ್ಪ ಅಮ್ಮ ಪಕ್ಕದಲ್ಲಿ ಇರ್ತಾರ, ನೀವು ಪ್ಯಾರಾಶೂಟ್ ಇಂದ ಜಂಪ್ ಮಾಡಿದಾಗ ಏನೋ ಆಗ್ತಿದ್ಯಾ ಅಂತ ಹೇಳ್ಕೊಂಡು ಅಲ್ಲೂ ಕುಕ್ ಮಾಡ್ಬೇಕು, ಸಮಥಿಂಗ್ ದೊಡ್ಡದ್ ಮಾಡ್ಬೇಕಷ್ಟೇ. ಬಟ್ ಕುಕಿಂಗ್ ಅಲ್ಲಿ ಯಾರಾದ್ರೂ ಇದಾರ? ಡು ಯು ಫಾಲೋ ಎನಿಬಡಿ ಇನ್ ಟರ್ಮ್ಸ್ ಆಫ್ ಕುಕಿಂಗ್? ವೆಸ್ಟ್ ಅಲ್ಲಿ ನಿಕ್ ಡಿಜಿಯವನಿ ಅಂತ ಒಬ್ರು ಅವ್ರೆ, ಅವರು ಪ್ಯಾಷನ್. ಆಮೇಲೆ ಗೋರ್ಡನ್ ರಾಮ್ಜಿ ಪ್ರಾಣ ನಂಗೆ. ಅವರು ಬೈತಾರೆ ಅಂತ ಪ್ರಾಣನ? ಬಿಕಾಸ್ ನನಗೆ ಯಾಕೋ ಯು ಸೀಮ್ ಲೈಕ್ ದಟ್ ಒನ್ ಪರ್ಸನ್. ಯಾರು ಚೆನ್ನಾಗಿ ಬೈದ್ರೆ ಓ ಚೆನ್ನಾಗಿ ಕೆಲಸ ಮಾಡ್ಬೋದು ನಾನು ಅಂತ. ಗಾರ್ಡನ್ ರಾಮ್ಜಿ ಹ್ಯಾಡ್ ಟು ಬಿ, ಯಾ ಆಫ್ ಕೋರ್ಸ್. ಗೋರ್ಡನ್ ರಾಮ್ಜಿ ಇಸ್ ಮೈ ಗಾಡ್. ಲೈಕ್ ಐ ಫೀಲ್ ಇಸ್ ಸೋ ಮಚ್ ಎವಾಲ್ವ್ಡ್ ಅಂತ ಕುಕಿಂಗ್ ಇದರಲ್ಲಿ. ಬಟ್ ಶೋಸ್ ಎಲ್ಲ ಮಾಡ್ತಾರಲ್ಲ, ಐ ಲೈಕ್ ಹಿಸ್ ಶೋಸ್. ಆ ತರ ಶೋಸ್ ಮಾಡ್ಬೇಕು ಅಂತ ನಂಗೂ ಇಂಟ್ರೆಸ್ಟ್ ಇದೆ. ಆ ತರ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನಾನು 100% ಕನ್ನಡದಲ್ಲಿ ನಂಬರ್ 1 ಕುಕಿಂಗ್ ಕ್ರಿಯೇಟರ್ ಆಗ್ಬೇಕು ಅಂತ ಅಷ್ಟೇ. ಅಂಡ್ ನಮ್ಮ ಇಂಡಿಯಾನಲ್ಲಿ ಯಾರನ್ನಾದ್ರೂ ಫಾಲೋ ಮಾಡ್ತೀರಾ? ಇಂಡಿಯನ್ ಶೆಫ್ಸ್? ಯಾ ಸಂಜೀವ್ ಕಪೂರ್. ಇನ್ಸ್ಟಾಗ್ರಾಮ್ ಅಲ್ಲಿ ಡು ಯು ಫಾಲೋ ಎನಿಬಡಿ ಇನ್ ಟರ್ಮ್ಸ್ ಆಫ್, ಬಿಕಾಸ್ ಐಲ್ ಆಸ್ಕ್ ಯು ವೈ, ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಇಂದ ಶೆಫ್ಸ್ ಆಗಿದ್ದಾರೆ. ಲೈಕ್ ಐ ಲವ್ ಟು ವಾಚ್, ಇವನ್ ದೋ ಹಿ ಇಸ್ ಅ ಶೆಫ್, ಐ ಲವ್ ಟು ವಾಚ್ ಆಂಡಿ ಕುಕ್ಸ್. ಹೇ ಬೇ, ವಾಟ್ ಯು ವಾಂಟ್ ಫಾರ್ ಲಂಚ್ ಟುಡೇ ಅಂತ ನನ್ನ ಗಂಡಂಗೆ ಹೇಳ್ತಾ ಇರ್ತೀನಿ. ಅವಾಗ ನೀ ಯಾವತ್ತಾದ್ರೂ ಹಿಂಗ್ ಕೇಳಿದ್ದೆ ನನಗೆ, ವಾಟ್ ಯು ವಾಂಟ್ ಫಾರ್ ಲಂಚ್ ಟುಡೇ ಅಂತ. ಬಟ್ ಪಾಪ ಕುತ್ಕೊಂಡು ಮಾಡ್ತಾರೆ ಅವರು ಅದನ್ನ. ಬಟ್ ವಿಚ್ ಇಸ್ ಯೋರ್ ಫೇವ್ರೆಟ್ ಕುಕಿಂಗ್ ಚಾನೆಲ್ ಅಥವಾ ಕುಕಿಂಗ್ ಶೋ ದಟ್ ಯು ಲವ್ ಟು ವಾಚ್? ಕನ್ನಡದಲ್ಲ? ಇಲ್ಲ, ನಿಕ್ ಡಿಜಿಯವನಿ ಈಸ್ ಸೂಪರ್ ಫನಿ. ಅಂದ್ರೆ ಅವ್ರು ಕಂಟೆಂಟ್ ಕ್ರಿಯೇಟ್ ಮಾಡೋದು ಯು ಕಾಂಟ್ ಈವನ್ ಇಮ್ಯಾಜಿನ್. ಅವರು ಸ್ಯಾಟಲೈಟ್ಗೆಲ್ಲ ಕಳಿಸ್ಬಿಟ್ಟು ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಫುಡ್ ನೆನ್ಪು ಬರ್ತಿಲ್ಲ, ಸ್ಯಾಟಲೈಟ್ ಅಲ್ಲಿ ಕಳಿಸ್ಬಿಟ್ಟು ಆ ಫುಡ್ನ ಮತ್ತೆ ಕೆಳಗಡೆ ತರಿಸಿ ಟೇಸ್ಟ್ ಮಾಡೋರೆ. ಅಂದ್ರೆ ಒಂಥರ ಪ್ಯಾರಾಶೂಟ್ ಟೈಪ್ ಬರುತ್ತೆ, ಅಲ್ಲಿ ಕಳಿಸ್ಬಿಟ್ಟು ಮತ್ತೆ ಕೆಳಗಡೆ ತರಿಸ್ಬಿಟ್ಟು ತಿಂದವ್ರೆ. ಆ ಥರ ಕ್ರೇಜಿ. I should go check out who this man is. I'm sure I'll know him for. I love watching cooking shows. Yeah. ನಾನಂತೂ ನಿಜವಾಗ್ಲೂ ಅಷ್ಟೊಂದು ಪೇಷನ್ಸ್ ಇಂದ ಕುಕ್ ಮಾಡಕ್ ಆಗಲ್ಲ. ನನಗೆ ಏನಿದ್ರು ಒಂದು half an hour ಮ್ಯಾಕ್ಸ್ ಟು ಮ್ಯಾಕ್ಸ್ 1 hour ಅಲ್ಲಿ ಮುಗಿಸ್ಬೇಕು ಎಲ್ಲಾದ್ರೂ. I love quick cooking. That's why I like to watch quick cooking also, but I love quick cooking. ಫಾಸ್ಟ್ ಆಗಿ ಮಾಡಿ ಮುಗಿಸ್ಬೇಕು. ಬಟ್ ಇವರೆಲ್ಲರೂ ಇಲಾಬ್ರೇಟ್ ಕುಕಿಂಗ್ ಮಾಡ್ತಾರಲ್ಲ, ಅದನ್ನ ನೋಡಕ್ಕೆ ನಂಗೆ ತುಂಬಾ ಇಷ್ಟಪ್ಪ. ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ. ಎಲಾಬ್ರೇಟ್. ಕನ್ನಡದಲ್ಲಿ ಅಂದ್ರೆ ಪ್ರಭು ಶೆಟ್ಟಿ ಅವ್ರು ಚೆನ್ನಾಗಿ ಮಾಡ್ತಾರೆ ಕುಕಿಂಗ್. ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿದ್ರಾ? ಬೆಳ್ಳುಳ್ಳಿ ಕಬಾಬ್, ಯಾ, ನಮ್ ಚಂದ್ರು ಅವ್ರದ್ದು ಚಂದ್ರು ಅಮೇಸಿಂಗ್ ಇದೆ. ನಾನು ಪ್ರಭು ಅವರನ್ನ ಮೊನ್ನೆ ತಾನೇ ಮೀಟ್ ಮಾಡಿದೆ. ಅವರನ್ನ ಅವರು ಬಂದಿದ್ರು, ಅವರು ಹೇಳ್ತಾ ಇದ್ರು ಇದ್ರ ಬಗ್ಗೆ. ಬಟ್ ಈಸ್ ಆಲ್ಸೋ ಅನ್ ಅಮೇಸಿಂಗ್ ಕಾಂಟೆಂಟ್ ಕ್ರಿಯೇಟರ್. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರ ಕುಕಿಂಗ್ ಗಿಂತ ಅವ್ರ ಈಟಿಂಗ್ ತುಂಬಾ ಇಷ್ಟ ನನಗೆ. ಎಂಡಲ್ಲಿ ತಿನ್ಬಿಡು, ಲೈಕ್ ಥ್ಯಾಂಕ್ ಯು ವೆರಿ ಮಚ್, ಮಸ್ತ್ ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ.
ಅವ್ರು ಎಂಜಾಯ್ ಮಾಡಿ ಅಂತ ಹೇಳೋದು. ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಐ ಸೈಡ್ ನೀವ್ ಮಾಡೋ ಊಟ ನೀವೇ ಇಷ್ಟು ಎಂಜಾಯ್ ಮಾಡ್ತಾ ಇದ್ರೆ ನಿಮ್ಮನ್ನ ನೋಡಿ ನಾವಷ್ಟು ಎಂಜಾಯ್ ಮಾಡ್ತಾ ಇದೀವಿ ಅಂತ, ವಿಚ್ ಇಸ್ ಆಕ್ಚುಲಿ ದ ಟ್ರೂ. ಸೊ ಜನ ನಿಮ್ಮ ಕುಕಿಂಗ್ ನ ಯಾವತ್ತಾದ್ರೂ ಟೇಸ್ಟ್ ಮಾಡಿದಾರ ನಿಮ್ಮ ಅಪ್ಪ ಅಮ್ಮ ಬಿಟ್ಟು? ಇಲ್ಲ, ಅದೇ ನನ್ಗೆ ಇವಾಗ ಪ್ರಾಬ್ಲಮ್. ನೀವೇ ತಿಂದು ನೀವೇ ಮಾಡ್ಕೊಂಡು ನೀವೇ ಚೆನ್ನಾಗಿದೆ ಅಂದ್ಬಿಡ್ತೀರಾ, ನೀವು ಆಚೆ ಇರೋರು ಯಾರು ಕರೆದ್ಬಿಟ್ಟು ಅವ್ರು ಚೆನ್ನಾಗಿದೆ ಅಂದ್ರೆ ಅವಾಗ ನಾವು ಒಪ್ಕೊಂತೀವಿ ಅಂತ. ಇವಾಗ ಪ್ಲಾನ್ ಮಾಡ್ತಿದ್ದೀನಿ ಆಕ್ಚುಲಿ. ನಾನು ನೆಕ್ಸ್ಟ್ ಅದು ಅನೌನ್ಸ್ ಮಾಡ್ತೀನಿ. ಯಾರ್ಯಾರಿಗೆ ಇಷ್ಟನೋ ಅವ್ರು ಬಂದು ಅವ್ರು ನಾನು ಮಾಡಿದ ಕುಕಿಂಗ್ ನೋಡ್ಬಿಟ್ಟು ತಿಂದ್ಬಿಟ್ಟು ಹೋಗ್ಬೋದು ಅಂತ. ಬಟ್ ಫ್ರೆಂಡ್ಸು ರಿಲೇಟಿವ್ಸ್ ಅವ್ರು ಯಾರು ತಿಂದಿಲ್ವಾ ನೀವ್ ಮಾಡಿರೋ ಕುಕಿಂಗ್ ಅನ್ನ? ತಿಂದವ್ರು ಬಟ್ ಆನ್ ಸ್ಕ್ರೀನ್ ಹೇಳಿಲ್ಲ ಯಾರು. ಆನ್ ಸ್ಕ್ರೀನ್ ಹೇಳಿಲ್ಲ, ಬಟ್ ಐ ವಿಲ್ ಬಿಲೀವ್ ಯು ಯಾಕಾಶ್ ನೀವು ಅಂತ ಹೇಳಿದ್ರೆ ಯಾವತ್ತಾದ್ರೂ ಯಾರಾದ್ರೂ ಬೈದಿದಾರ ಅದನ್ನು ಹೇಳಿ ಪರವಾಗಿಲ್ಲ. ಆಕ್ಚುಲಿ ಕುಕಿಂಗ್ ಅಲ್ಲಿ ಯಾರು ಬೈದಿಲ್ಲ, ನನ್ 100% ನಾನು ಕೊಡ್ತೀನಿ ಅದು. ಅಮ್ಮ ನೀವು ಕಾಂಟ್ ಟೆಲ್ ಮೀ ದಿಸ್, ಕುಕಿಂಗ್ ಫೇಲ್ ಯಾವತ್ತೂ ಆಗಿಲ್ವಾ ನಿಮ್ದು? ಇಲ್ಲ ಮ್ಯಾಮ್, ನನ್ 100% ಆಗಲ್ಲ. ಯಾಕಂದ್ರೆ ಅದ್ ಪ್ಯಾಷನ್ ಇದ್ರೆ ನನ್ ಪ್ರಕಾರ ಆಗಲ್ಲ ಅನ್ಸುತ್ತೆ. ಏನೋ ಒಂದ್ ಅಲ್ಲಲ್ಲಿ ಮಿಸ್ಟೇಕ್ ಆಗ್ಬೋದು ಅಷ್ಟೇ. ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತಲ್ಲ, ಇನ್ಸ್ಟೆಂಟ್ ಆಗಿ ಏನೋ ಒಂದ್ ಮಾಡ್ಬೋದು. ಗಿವ್ ಮಿ ಅನ್ ಎಕ್ಸಾಂಪಲ್, ಯಾವತ್ತಾದ್ರೂ ಈ ತರ ಕುಕಿಂಗ್ ಫೇಲ್ ಆಗಿ ನೀವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದು ಅಂದ್ರೆ? ಲೈಕ್ ಫಾರ್ ಎಕ್ಸಾಂಪಲ್ ಯಾವ್ದಕ್ಕಾದ್ರೂ ಉಪ್ಪು ಜಾಸ್ತಿ ಆಗೋಯ್ತು ಅನ್ಕೊಳ್ಳಿ, ಆಯ್ತಾ? ಉಪ್ಪಲ್ಲ, ಖಾರ ಜಾಸ್ತಿ ಆಗೋಗುತ್ತೆ, ಅದು ಫಸ್ಟ್ ಆಫ್ ಆಲ್. ಓಕೆ, ಇವಾಗ ನಮ್ಮ ಮನೆಗೆ ತುಂಬಾ ಬೇಕಾಗಿರೋ ವಿಷಯ ಇದು. ಪ್ಲೀಸ್ ಕಮ್ ಆನ್ ಟೆಲ್ ಮಿ ವಾಟ್ ಇಸ್ ದ ಸೊಲ್ಯೂಷನ್. ಜಾಸ್ತಿ ಖಾರ ಆಗೋಗಿದ್ರೆ ಏನ್ ಮಾಡೋದು? ಸೊ ಜಾಸ್ತಿ ಖಾರ ಆದಾಗ ಸ್ವಲ್ಪ ಉಪ್ಪು ಹಾಕೋಬೇಕು, ಇಲ್ಲಾಂದ್ರೆ ಅದನ್ನ ಗ್ರೇವಿ ಮಾಡ್ಕೋಬಹುದು. ಸಪೋಸ್ ಮಟನ್ ಅಲ್ಲಿ ಏನಾರ ಜಾಸ್ತಿ ಖಾರ ಹಾಕ್ಬಿಟ್ವಿ ಅಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಬೇಯಿಸ್ತಾ ಇದ್ರೆ ಖಾರ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಲೆಮನ್ ಹಾಕೊಂಡು. ಮಟನ್ ತುಂಬಾ ಬೆಂದೋಗ್ಬಿಡುತ್ತಲ್ಲ ಆಮೇಲೆ. ಬೆಂದೋದ್ರೆ ಇಟ್ಸ್ ಓಕೆ, ಖಾರ ಹಂಗೂ ತಿನ್ನಕಾಲ ಹಿಂಗೂ ತಿನ್ನಕಾಲ, ಏನೋ ಆಲ್ಟ್ರೇಷನ್ ಮಾಡ್ಬೇಕಲ್ಲ, ಹಂಗೆ. ನೆಕ್ಸ್ಟ್ ಟೈಮ್ ಟ್ರೈ ಪೊಟ್ಯಾಟೊ. ವೈ? ನೆಕ್ಸ್ಟ್ ಟೈಮ್ ಟ್ರೈ ಪೊಟ್ಯಾಟೊ. ಅಪ್ಯಾರೆಂಟ್ಲಿ ಪೊಟ್ಯಾಟೊ ಸಕ್ಸ್ ದ ತುಂಬಾ ಉಪ್ಪಿದ್ರೂನು ಪೊಟ್ಯಾಟೊ ಹೀರ್ಕೊಳ್ಳುತ್ತಂತೆ, ತುಂಬಾ ಖಾರ ಇದ್ರೂನು ಪೊಟ್ಯಾಟೊ ಹೀರ್ಕೊಳ್ಳುತ್ತಂತೆ. ಆಮೇಲೆ ಬೇಕಿದ್ರೆ ಪೊಟ್ಯಾಟೊ ನೆಟ್ ಸೈಡ್ ಎತ್ತಾಕ್ಬಿಡಿ. ನಾಟ್ ದಟ್ ಯು ಹ್ಯಾವ್ ಟು ಈಟ್ ದಟ್ ಪೊಟ್ಯಾಟೊ, ಬಟ್ ಯಾರಾದ್ರೂ ಒಬ್ರು ಇರ್ತಾರೆ ಅಂತ ಪೊಟ್ಯಾಟೊನ ತಿನ್ನೋರು. ಸೊ ಅಪ್ಯಾರೆಂಟ್ಲಿ ಅದು ವರ್ಕ್ ಆಗತ್ತೆ ಅಂತ. ಸಾರಿ, ನಂದು ಯಾವತ್ತು ಕುಕಿಂಗ್ ಫೇಲ್ ಆಗಿಲ್ಲ, ಸೊ ನನಗೂ ಗೊತ್ತಿಲ್ಲ. ನಾನು ಇವತ್ತು ಹ್ಯಾಕ್ ಟ್ರೈ ಮಾಡಿಲ್ಲ, ಬಟ್ ನೀವೆಲ್ಲರೂ ಟ್ರೈ ಮಾಡಬಹುದು. ಬಟ್ ಇದೇ ತರ ಬೇರೆ ಯಾವ್ದಾದ್ರು ಕುಕಿಂಗ್ ಹ್ಯಾಕ್ಸ್ ಇದೆಯಾ ನಮ್ಮ ಲಿಸ್ನರ್ಸ್ಗೆ ನೀವು ಕೊಡೋಂಥದ್ದು? ಐ ಡೋಂಟ್ ಲೈಕ್ ಟು ಗಿವ್ ಹ್ಯಾಕ್ಸ್ ಮ್ಯಾಮ್. ಅವರು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಕುಕಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಅವರು ಎಷ್ಟು ಗಂಟೆ ಆಗುತ್ತೆ ಅದು ಪಕ್ಕಕ್ಕೆ ಸೈಡ್ ಇಟ್ರು ದಟ್ ಫೀಲ್ಸ್ ಗುಡ್ ವೆನ್ ಯು ಕುಕ್. ಅಕ್ಕ ಪಕ್ಕದಲ್ಲಿ ಜನ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಹ್ಯಾಕ್ಸ್ ಯಾವ್ದು ಕೊಡಲ್ಲ ನಾನು. 100% ಪ್ರಾಸೆಸ್ ಫಾಲೋ ಮಾಡಿ ಅಂತೀನಿ. ಸೊ ಅಕಸ್ಮಾತ್ ಏನಾದ್ರೂ ಆಗೋಯ್ತು ಅಂದ್ರೆ ಯು ವಾಂಟ್ ಮೀ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್? ಸ್ವಲ್ಪ ಆ ಕಡೆ ಸ್ವಲ್ಪ ಕಮ್ಮಿ ಬೆಂದೋಯ್ತು ಫಾರ್ ಎಕ್ಸಾಂಪಲ್ ಹೇಳಿ, ನಾನು ಹೇಳ್ತೀನಿ ಅದಕ್ಕೆ ಏನಾರ ಫಾರ್ ಎಕ್ಸಾಂಪಲ್ ಅಂತೆ. ಓಕೆ, ಏಯ್ ಕರೆಕ್ಟ್, ನಾನು ಇದನ್ನೇ ಕೇಳಿಲ್ಲ. ಸ್ವೀಟ್ ಮಾಡಲ್ವಾ ನೀವು? ಮಾಡ್ತೀನಿ ಮ್ಯಾಮ್. ಅಂದ್ರೆ ಒಂದು ಲಿಸ್ಟ್ ಆಫ್ ನಾನು ಒಂದು 10 ಕಂಟೆಂಟ್ ಬರ್ದ್ಬಿಟ್ಟಿರ್ತೀನಿ. ಇದ್ರಲ್ಲಿ ಮಧ್ಯದಲ್ಲಿ ಪ್ರಮೋಷನ್ಸ್ ಎಲ್ಲ ಬರ್ತಿರುತ್ತಲ್ಲ, ಸೊ ನಾನು ಫಿಕ್ಸ್ ಆಗ್ಬಿಟ್ಟಿದೀನಿ ಇದು ಮಾಡ್ಬೇಕು ಅಂತ. ಕಂಟೆಂಟ್ ಈ ಕ್ಯಾಲೆಂಡರ್ ಅಲ್ಲಿ ಇದ್ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತೀನಿ. ಆಗ ನನ್ ಪ್ರಾಬ್ಲಮ್ ಆಗುತ್ತೆ. ಏನಾರ ಹಬ್ಬ ಬಂತು, ಏನಾರ ಸ್ವೀಟ್ ಮಾಡೋ, ಅದ್ ಮಾಡೋ, ಇದ್ ಮಾಡೋ ಅಂತಾರೆ. ನನ್ ಕೈಯಲ್ಲಿ ಆಗಲ್ಲ. ಒಂದ್ಸಲಿ ಫಿಕ್ಸ್ ಆಗ್ಬಿಟ್ಮೇಲೆ ಅದ್ ಮಾಡಕ್ ಆಗಲ್ಲ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಪ್ರಾಪರ್ ಆಗಿ ನಾನು. ಯಾಕೆ ಫಿಕ್ಸ್ ಆದ್ಮೇಲೆ ವರ್ಕ್ ಮಾಡಕ್ ಆಗಲ್ಲ? ಲೈಕ್ ಇದೇನಿದು? ಸೊ ಅದಕ್ಕೆಲ್ಲ ಪ್ರಾಪರ್ ಆಗಿ ನಾನು ಎಲ್ಲ ಮೈಂಡ್ ಅಲ್ಲಿ ಇರುತ್ತೆ. ಮತ್ತೆ ನಾನು ಅದು ಕುತ್ಕೊಂಡ್ ಮಾಡ್ಬೇಕು ಎಲ್ಲ. ನಂಗೆ ಸ್ಕ್ರಿಪ್ಟಿಂಗ್ ಎಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ನಾನ್ ಕಾಮನ್ ಆಗಿ ಸಿಂಪಲ್ ಆಗಿ ಮಾಡಲ್ಲ. ಸಮಥಿಂಗ್ ಇಟ್ ಹ್ಯಾಸ್ ಟು ಬಿ ಗುಡ್. ಅದ್ರಲ್ಲಿ ಏನಾರ ಎಫರ್ಟ್ಸ್ ಇರ್ಬೇಕು. ಎಫರ್ಟ್ಸ್ ಇಲ್ಲ ಅಂದ್ರೆ ನಾನು ಮಾಡಲ್ಲ. ನೀವು ಕುಕ್ ಮಾಡಿರೋದ್ರಲ್ಲಿ ನಿಮ್ಮ ರೆಸಿಪೀಸ್ ಅಲ್ಲಿ ನಿಮಗೆ ತುಂಬಾ ಇಷ್ಟವಾದದ್ದು ರೆಸಿಪಿ ಅಂದ್ರೆ ಲೈಕ್ ವೆನ್ ಯು ಕುಕ್ಡ್ ಯು ಸೆಡ್ ವಾಹ್ ಆಕಾಶ್ ಏನಪ್ಪ ಯು ಕ್ಯಾನ್ ಬಿ ಅ ಶೆಫ್ ಅಂತ ಅನ್ಸಿದ್ರೆ? ಇಫಾ ಚಿಕನ್ ಚೆನ್ನಾಗಿತ್ತು ಮ್ಯಾಮ್. ಯಾವುದು? ಇಫಾ ಚಿಕನ್ ಅಂತ ದುಬೈ ಫೇಮಸ್ ಆಯ್ತದು. ಅದು ಫಸ್ಟ್ ತಂದೂರಿ ತರ ಗ್ರಿಲ್ ಮಾಡ್ತಾರೆ. ಗ್ರಿಲ್ ಅಲ್ಲ, ಬಟ್ ಪ್ಯಾನ್ ಅಲ್ಲಿ ಮಾಡ್ಕೋಬಹುದು ನಾವು. ಜನರಲಿ ಗ್ರಿಲ್ ಮಾಡ್ತಾರೆ. ಪ್ಯಾನ್ ಅಲ್ಲಿ ಮಾಡ್ಕೊಂಡು ಅದ್ರ ಮೇಲೆ ಜಾರಲ್ಲಿ ಚೀಸ್, ಗಾರ್ಲಿಕ್, ಶುಗರು, ಆಮೇಲೆ ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬಿಟ್ಟು ಅದ್ರ ಮೇಲೆ ಹಾಕ್ತಾರೆ. ಕ್ರೀಮಿ ಆಗಿ ಅದ್ ತಿಂತಿದ್ರೆ ಮಲೈ ಚಿಕನ್ ತರ, ಮಲೈ ಚಿಕನ್ ತರಾನೇ ಇರುತ್ತೆ. ಬಟ್ ಇದ್ರ ಹೆಸರು ಇಫಾ ಚಿಕನ್ ಅಂತ. ಬಟ್ ಐ ರಿಮೆಂಬರ್ ಡೋನರ್ ಕಬಾಬ್ಸ್ ಅಲ್ಲಿ ರೋಲ್ ಮಾಡಿ ಅದನ್ನ ತಿಂದ್ರೆ. ಅಂಡ್ ವೆಜಿಟೇರಿಯನ್ ಅಲ್ಲಿ ನಾನು ನೆನಪು ಇಟ್ಕೊಳ್ಳಲ್ಲ. ವೆಜಿಟೇರಿಯನ್ ನಮ್ ಕ್ಯಾಟಗರಿ. ಇವ್ರು ನನಗೆ ಮೆಸೇಜ್ ಮಾಡಿದಾಗ ಅವ್ರಿಗೆ ವೆರಿ ಕ್ಲಿಯರ್ ಆಗಿ ಹೇಳಿದ್ದೆ, ನಾನು ಏನಾದ್ರು ತರಂಗಿದ್ರೆ ಪ್ಲೀಸ್ ನಾನ್ ವೆಜ್ ತಗೊಂಬನ್ನಿ, ಇಲ್ಲ ಬರಕ್ಕೆ ಹೋಗ್ಬೇಡಿ. ಏನೋ ಬರಕ್ಕೆ ಅಲ್ಲ, ತರಕ್ಕೆ ಹೋಗ್ಬೇಡಿ ನೀವು
ಅಂತ ಹೇಳಿದ್ರು. ಸ್ವೀಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ರೆಸಿಪಿ ಇದೆಯಾ ದಟ್ ಯು ವಾಂಟ್ ಟು ಟ್ರೈ, ನಿಮ್ ತಲೆನಲ್ಲಿ ಇರೋದು ಓಕೆ ಒನ್ಸ್ ಐ ವಿಲ್ ಟ್ರೈ ದಿಸ್ ರೆಸಿಪಿ ಅಂತ ಯಾವ್ದಾದ್ರು ಒಂದ್ ಇದೆಯಾ ಆ ತರ? ಅಷ್ಟೊಂದು ಸ್ಪೆಷಲ್ ಯಾವ್ದು ಇರಲ್ಲ ಅನ್ಸುತ್ತೆ, ಬಟ್ ನನ್ಗೆ ರಸಗುಲ್ಲ ಮಾಡ್ಬೇಕಂತ ಇಷ್ಟ. ರಸಗುಲ್ಲ ಎಲ್ಲರೂ ಮಾಡ್ತಾರೆ, ಬಟ್ ಯಾ ಇಟ್ಸ್ ನಾರ್ಮಲ್. ಕ್ರೆಸಾಂಟ್ಸು, ಆಮೇಲೆ ಮ್ಯಾಂಗೋ ಪುಡ್, ಯಾ ಬೇಕಿಂಗ್ ಅಲ್ಲಿ ಬೇಕಿಂಗ್ ಇಸ್ ಸೋ ಹಾರ್ಡ್. ಅದನ್ನ ಕಲ್ತ್ಕೊಂಡು ಕರೆಕ್ಟ್ ಆಗಿ ಮಾಡ್ಬೇಕು. ಏನಾದ್ರೂ ಪ್ರಾಬ್ಲಮ್ ಬೇಕಿಂಗ್ ಬರುತ್ತೆ ನನ್ಗೆ ಆಲ್ರೆಡಿ, ಬಟ್ ಸಪೋಸ್ ಸ್ವಲ್ಪ ಹೈ ಎಂಡ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಹಾಕಿರೋ ಎಫರ್ಟ್ಸ್ ಎಲ್ಲ ಹೋಗ್ಬಿಡುತ್ತಲ್ಲ, ಮತ್ತೆ ಮಾಡ್ತಾ ಇರ್ಬೇಕು. ಯಾವತ್ತಾರು ಯೋಚನೆ ಮಾಡಿದಿರಾ ಈ ತರ ಕ್ಲಾಸಸ್ ಹೋಗ್ಬೇಕು ಅಂತ, ಜಸ್ಟ್ ಟು ಲರ್ನ್ ಸಮಥಿಂಗ್ ಮೋರ್? ಇವಾಗ ಮಾಸ್ಟರ್ ಶೆಫ್ ಶೋಸ್ ಅಲ್ಲೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಪ್ಲೇಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಯು ಈಟ್ ವಿತ್ ಯೋರ್ ರೈಸ್ ದೆನ್ ವಿತ್ ಯೋರ್ ಸ್ಟಮಕ್ ಅಂತ ಹೇಳ್ತಾ ಇರ್ತಾರೆ. ಸೊ ಯಾವತ್ತಾರು ಯೋಚನೆ ಮಾಡಿದಿರಾ ಈ ತರ ಕ್ಲಾಸಸ್ ಹೋಗ್ಬೇಕು? ಇಲ್ಲ ಮ್ಯಾಮ್, ನನ್ಗೆ ಇಂಟ್ರೆಸ್ಟ್ ಇಲ್ಲ 100%. ನಾನು ಇನ್ನೊಬ್ರು ಹೇಳಿದ್ರೆ ಕೇಳಲ್ಲ. ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಫಸ್ಟ್. ಯಾವ ಫೀಲ್ಡೇ ಆಗ್ಲಿ ಅವ್ರು ಹೇಳೋದ್ ಕೇಳಿಸ್ಕೋಬೇಕು, ನಮ್ ತರ ನಾವ್ ಮಾಡ್ಬೇಕಷ್ಟೇ. ಇವಾಗ ಪ್ಲೇಟಿಂಗ್ ಆಗ್ಲಿ ನಮ್ ಪ್ರೊಫೆಷನಲ್ ಎಥಿಕ್ಸ್ ಅದು. ಇವಾಗ ಸಪೋಸ್ ಏನಾರ ಕ್ಯಾಮ್ರಾ ನೀಟ್ನೆಸ್ ಕರೆಕ್ಟ್ ಆಗಿ ಇರ್ಬೇಕು ಅಂದ್ರೆ ಮಾಡ್ಲೇಬೇಕು 100%. ಇವಾಗ ಲಾಸ್ಟ್ ಟೈಮ್ ಆ ತರ ಮಾಡಿದ್ವಿ, ಈ ತರ ಇದು ಇನ್ನೊಂದ್ ತರ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ. ಇನ್ನೊಬ್ರು ಹೇಳ್ಕೊಟ್ರೆ ಕಲಿಯೋದಲ್ಲ, ಬಟ್ ನಾವ್ ಮಾಡೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುತ್ತೆ ಅಷ್ಟೇ. ಅಬ್ಸಲ್ಯೂಟ್ಲಿ. ರಿಯಾಲಿಟಿ ಶೋ ಜನ ಕರೆದಿರ್ತಾರೆ. ನಾನ್ ಮೊನ್ನೆ ಉದಯಗ್ ಹೋಗ್ ಬಂದೆ. ಅಡುಗೆ ಮನೆ ಅಂತ ಒಂದೈತೆ, ಸ್ಟಾರ್ಟ್ ಮಾಡವ್ರೆ. ನನ್ನ ಎಪಿಸೋಡ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ಹೋಗಿದ್ದೆ. ಸೂಪರ್ ಫನ್ ಆಗಿತ್ತು. 4-5 ಕ್ಯಾಮ್ರಾ, ಫುಲ್ ನರ್ವಸ್ ಆಗೋದೆ ನಾನು. ಭಯ ಮ್ಯಾಮ್ ನನ್ಗೆ. ನಾನು ಇಂಟ್ರೋವರ್ಟ್ ಆಕ್ಚುಲಿ. ಸೀರಿಯಸ್ಲಿ ಮನೇಲೆಲ್ಲ ಪರವಾಗಿಲ್ಲ, ನಾನು ಕ್ಯಾಮ್ರಾ ಮುಂದೆ ಮಾತಾಡ್ಬಿಡ್ತೀನಿ, ಬಟ್ ಯಾರ ಹತ್ರ ಆದ್ರೂ ಮಾತಾಡ್ಬೇಕಂದ್ರೆ ನನ್ಗೆ ಭಯ. ನಾನು ತುಂಬಾ ಯೋಚನೆ ಮಾಡಿ ಮಾತಾಡ್ತೀನಿ. ನಂಗೆ ತುಂಬಾ ಭಯ. ಬಟ್ ನೆಕ್ಸ್ಟ್ ರಿಯಾಲಿಟಿ ಶೋಸ್ ಐ ಆಮ್ ಶೋರ್ ಪೀಪಲ್ ಆರ್ ಗೋಯಿಂಗ್ ಟು ಕಾಲ್. ಹೋಗ್ಬೇಕು ಅಂತ ಇದ್ದೀರಾ? ಮಾಸ್ಟರ್ ಶೆಫ್ ಅನ್ನೋ ಒಂದು ರಿಯಾಲಿಟಿ ಶೋ ನಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕುಕಿಂಗ್ ಪ್ರಾವೆಸ್ ನ ಶೋಕೇಸ್ ಮಾಡ್ಬೇಕು ಅಂತಿದ್ದೀರಾ? 100% ಸಿಕ್ಕಿದ್ರೆ 100% ಮಾಡ್ತೀನಿ. ಬಟ್ ನಂದು ಮೇನ್ ಇರುತ್ತೆ, ನಾನ್ ಬಿಲ್ಡ್ ಮಾಡ್ಬೇಕು, ನಂದೇ ಶೋ ಬಿಲ್ಡ್ ಮಾಡ್ಬೇಕು, ನಂದೇ ಸಪರೇಟ್ ಟ್ರ್ಯಾಕ್ ಬಿಲ್ಡ್ ಮಾಡ್ಬೇಕು. ಕನ್ನಡದಲ್ಲಿ ಟ್ರೂ ಎಂಟರ್ಟೈನರ್ ಆಗ್ಬೇಕು ಅಂತ ನನ್ಗೆ ಇಷ್ಟ. ಹೌ ಫ್ಯಾಂಟಾಸ್ಟಿಕ್. ಇನ್ ಫುಡ್ ಕ್ರಿಯೇಷನ್. ಸೊ ನಿಮ್ಮದೇ ಆದಂತ ಒಂದು ಶೋ ಬಂದ್ರೆ ಫಸ್ಟ್ ಡಿಶ್ ಏನ್ ಮಾಡ್ತೀರಾ? ಫಸ್ಟ್ ಡಿಶ್ 100% ಬಿರಿಯಾನಿ. ನನ್ನ ಫೇವ್ರೇಟ್ ಬಿರಿಯಾನಿ. ಯಾವ ಬಿರಿಯಾನಿ ಫೇವ್ರೇಟ್? ಹೈದರಾಬಾದಿ ಬಿರಿಯಾನಿ. ಅದು ನೆಕ್ಸ್ಟ್ 100% ಕರ್ನಾಟಕ ಸ್ಟೈಲು ದಮ್ ಬಿರಿಯಾನಿ. ಬಿರಿಯಾನಿ ಗ್ರೀನ್ ಆಗಿರ್ಬೇಕು, ಆರೆಂಜ್ ಆಗಿರ್ಬೇಕು, ಖಾರವಾಗಿರ್ಬೇಕು, ಬಟ್ ಎತ್ತಿದ ತಕ್ಷಣ ಮಾಂಸ ಎಲ್ಲ ಹಂಗ್ ಬಿಟ್ಬಿಡ್ಬೇಕು. ಕರೆಕ್ಟ್. ಬಿರಿಯಾನಿ ಅಂದ್ರೆ ಪರ್ಫೆಕ್ಟ್ ಕಲರ್ಸ್, ಆ ಟೆಕ್ಸ್ಚರ್ ಅದೆಲ್ಲ ಅಂದ್ರೆ ಹೈದರಾಬಾದಿ. ನೆಕ್ಸ್ಟ್ ಬರೋದು ನಮ್ ಕರ್ನಾಟಕ ಬಿರಿಯಾನಿನೇ. ಆ ಮಿಂಟ್ ಫ್ಲೇವರ್, ಆ ಎಸೆನ್ಸ್, ಆ ಸ್ಮೆಲ್ಲು, ಆ ಟೆಂಡರ್ನೆಸ್, ಹೈದರಾಬಾದ್ ಆದ್ಮೇಲೆ ನಮ್ದೇ ಕರ್ನಾಟಕದೇ ಬರೋದು. ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಅಥವಾ ಡಿಶ್ ಏನು ಆಚೆ ಹೋಗಿ ತಿನ್ನಕ? ನಾನು ಆಕ್ಚುಲಿ ಆಚೆ ತಿನ್ನಲ್ಲ ಮ್ಯಾಮ್. ಆಕ್ಚುಲಿ ಆಚೆ ತುಂಬಾ ಕಡಿಮೆ ತಿನ್ನೋದು. ಏನಾರ ಇದ್ರು ಮನೇಲಿ ಮಾಡ್ಕೊಂಡ್ಬಿಡೋಣ ಅಂತ. ನಾನು ಮೊನ್ನೆ ಜನರಲ್ ಆಗಿ ಹೋಗಿದ್ದೆ, ನಾನು ಅದು ಪ್ರಮೋಷನ್ ಏನಲ್ಲ ಅದು, ಬಟ್ ಕುಟುಂಬ ಕಿಚನ್ ಅಂತ ನ್ಯೂ BEL ರೋಡ್ ಅಲ್ಲಿ. ಇಟ್ ವಾಸ್ ಸೋ ನೈಸ್. ಅವ್ರೇನ್ ಪ್ರಮೋಟ್ ಮಾಡಿ ಅಂತಾನು ಹೇಳಿಲ್ಲ, ನಾನ್ ಸಿಂಪಲ್ ಆಗಿ ಪ್ರಮೋಟ್ ಮಾಡಿದೆ. ಅವ್ರದ್ದು ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅವರು ಕನ್ನಡದವ್ರೆ, ಬಟ್ ಫುಡ್ಸ್, ರಾಗಿ ಮುದ್ದೆ ಹೈಲೈಟ್ ಆಗಿತ್ತು. ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ನಾನು ಆಚೆ ತಿನ್ನಲ್ಲ ಅಷ್ಟೊಂದು. ಆಚೆ ತಿನ್ನಲ್ಲ. ಗರ್ಲ್ ಫ್ರೆಂಡ್ ಇದ್ದಿದ್ರೆ ಇವಾಗ ಗೊತ್ತಾಗ್ತಾ ಇತ್ತು ಕಷ್ಟ ಏನು ಅಂತ. ಸೊ ಗರ್ಲ್ಸ್ ನೋಡಿಪಾ ಸಿಂಗಲ್ ಆಗಿದ್ದಾರೆ, ಇವ್ರಿಗೆ ಕುಕಿಂಗ್ ಗೊತ್ತು, ಲುಕ್ಸ್ ಗುಡ್, ತುಂಬಾ ದೊಡ್ಡದಾಗಿದೆ ಇವ್ರ ಪ್ಲಾನ್ಸ್.
ಸೊ ಇವ್ರನ್ನ ಸಂಜೆ ಶೋಗೆ ಕರೆದ್ಬಿಟ್ಟು ಸ್ವಯಂವರ ಮಾಡಿಸ್ತಾ ಇದ್ದೀವಿ ಸದ್ಯಕ್ಕೆ ನಾವು. ಸೊ ಅಕಸ್ಮಾತ್ ಆಗಿ ನಮ್ಮ ಹುಡುಗ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಟ್ ಆಕಾಶ್, ಥ್ಯಾಂಕ್ ಯು ಸೋ ಮಚ್. ಸೋ ಮಚ್ ಫನ್ ಇಟ್ ವಾಸ್ ಇಂಟರ್ವ್ಯೂಯಿಂಗ್ ಯು. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಪರ್ಸನಲಿ ಭೇಟಿಯಾಗಿ. ಅಂಡ್ ನೆಕ್ಸ್ಟ್ ಟೈಮ್ 100% ನಿಮ್ಮ ಫಾಲೋವರ್ಸ್ ಹೇಳ್ದಂಗೆ ನಾನು ಟೇಸ್ಟ್ ಮಾಡೋವರೆಗೂ ನಿಮ್ಮ ವಿಡಿಯೋಸ್ ಅಲ್ಲಿ ಕಮೆಂಟ್ ಮಾಡಲ್ಲ ತುಂಬಾ ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬರ್ತೀನಿ. ನಾನು ತಂದಿದ್ದೀನಿ. ಓಯ್ ಓಕೆ, ಟೈಮ್ ಅಪ್. ಇವಾಗ ನಾವು ಹೊರಡಲೇಬೇಕು. ಥ್ಯಾಂಕ್ ಯು ವೆರಿ ಮಚ್. ಬಟ್ ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಬಂದಿದ್ದಕ್ಕೆ. ಇಟ್ ವಾಸ್ ಸೋ ಮಚ್ ಫನ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್.